ಶಶಿಧರ್ ಭಾರಿಘಾಟ್ ಅಂತ ನನ್ನ ಹೆಸರು. ನಾನು ಒಬ್ಬ ರಂಗಶಿಕ್ಷಕನಾಗಿ ಈಗ ನಿವೃತ್ತಿ ಜೀವನದಲ್ಲಿ ಇದ್ದೀನಿ. ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ನನಗೆ ರಂಗಭೂಮಿನೇ ಆಗುವ ಒಂದು ಸೌಭಾಗ್ಯ ಸಿಕ್ತು. ಸಾಮಾನ್ಯವಾಗಿ ಎಲ್ಲರಿಗೂ ಬಾಲ್ಯದಿಂದಲೇ ರಂಗಭೂಮಿ ಬಗ್ಗೆ ಒಂದು ಆಸಕ್ತಿ ಉಂಟಾಗುತ್ತೆ. ನನಗೂ ಆ ಥರದಲ್ಲೇ ನಾನು 6 ಮತ್ತು 7ನೇ ತರಗತಿಯಲ್ಲಿ ಇರಬೇಕಾದ್ರೆ ನಮಗೊಬ್ಬರು ಬಸವೇಗೌಡರು ಅಂತ ಒಬ್ಬರು ಮೇಷ್ಟ್ರಿದ್ದರು. ಅವರು ನಮಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿಸಿದ್ದು. ಆ ನಂತರದಲ್ಲಿ ನಮ್ಮೂರಿನಲ್ಲಿ ನಿರಂತರವಾಗಿ ಈ ಗಣೇಶೋತ್ಸವ ಮತ್ತು ತುಂಬ ಮುಖ್ಯವಾದ ಜಾತ್ರೆ ಸಂದರ್ಭಕ್ಕೆ ನಾಟಕಗಳನ್ನ ಮಾಡೋ ಪರಿಪಾಠ ಇತ್ತು. ನನಗೆ ಪಾಠ ಮಾಡ್ತಿದ್ದಂಥ ಅನೇಕ ಶಿಕ್ಷಕರು ಕೂಡ ಅದರಲ್ಲಿ ಭಾಗವಹಿಸ್ತಾಯಿದ್ರು, ಆ ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇನ್ನೊಂದು ಮೂಡಲ್ಪಾಯ ಯಕ್ಷಗಾನ ಪರಂಪರೆ ನಮ್ಮ ಹಳ್ಳಿನಲ್ಲಿತ್ತು. ಘಟ್ಟದ ಕೋರೆ ಅಂತ ಕರೀತಾರೆ, ಆ ಪರಂಪರೆ ಇತ್ತು. ಇನ್ನೊಂದು ನಮ್ಮ ಮನೆಯ ಮುಂದೆಯೇ ಒಂದು ರಂಗಸ್ಥಳ ಇದೆ. ಅಂದರೆ ಪ್ರತಿ ವರ್ಷ ಒಂದು ಓಕ್ಲಿ ಹಬ್ಬ ಮಾಡ್ತಾರೆ. ಆ ನಡೆಯುವಂಥ ಜಾಗ ಅಲ್ಲಿ ಯಾವುದೇ ನಾಟಕ ಮಾಡಬೇಕಾದ್ರೂ ನಮ್ಮ ಮನೆ ಮುಂದೆಯೇ ಟೆಂಟ್ ಆಗ್ತಾಯಿದ್ದಿದ್ದು, ಆ ಪೌರಾಣಿಕ ನಾಟಕದ ಇದೆಲ್ಲ. ಸೊ ಹಾಗಾಗಿ ನಮ್ಮೂರಲ್ಲಿ ಯಾವುದೇ ನಾಟಕದ ಪ್ರಾಕ್ಟೀಸ್ ನಡೀತಾ ಇದ್ರೂ ಸ್ವಲ್ಪ ಆ ಪ್ರಾಕ್ಟೀಸ್ಗೆ ಹೋಗಿ ಕೂತ್ಕೊಳ್ಳೋದು, ನಾಟಕಗಳನ್ನ ನೋಡೋದು, ಗ್ರೀನ್ ರೂಮ್ಗಳಿಗೆ ಹೋಗಿ ಅಲ್ಲಿ ಮೇಕಪ್ ಹೇಗಾಗ್ತಾಯಿದೆ ಅಂತ ನೋಡೋದು, ಈ ಥರದಲ್ಲಿ ಸಹಜವಾಗಿಯೇ ಒಂದು ರೀತಿ ನಾಟಕದ ಬಗ್ಗೆ ಆಸಕ್ತಿ ಬಂತು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೆಚ್ಚು ಒತ್ತು ಸಿಕ್ಕಿದ್ದು ಎಲ್ಲಿ ಅಂದರೆ ನಾನು ಮತ್ತೆ ಕಾಲೇಜ್ ಸೇರ್ಕೊಂಡ್ಮೇಲೆ, ಅಂದರೆ ಹೈಸ್ಕೂಲ್ ಆದಮೇಲೆ ನಾನು PU ಮಾಡಲಿಕ್ಕೆ ಬೆಂಗಳೂರಿಗೆ ಹೋದೆ. ಮತ್ತು ಮರಿಮಲ್ಲಪ್ಪಗೆ ಮೈಸೂರಿಗೆ ಬಂದೆ. ಆಮೇಲೆ ಯುವರಾಜ ಕಾಲೇಜ್ಗೆ ಡಿಗ್ರಿಗೆ ಅಂತ ಸೇರಿಕೊಂಡಾಗ ನಮಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಲೆಕ್ಕ. ಆವಾಗ ಪ್ರತಿ ವರ್ಷವೂ ಒಂದೊಂದು ನಾಟಕ ಇಡೋರು. ಅದರಲ್ಲಿ 2 ನಾಟಕ ಇತ್ತು ಆ ಟೈಮಲ್ಲಿ. ಮೊದಲನೇ ವರ್ಷ ಬಹುಶಃ ತುಘಲಕ್ ಅನಿಸುತ್ತೆ, 2ನೇ ವರ್ಷ ಕತ್ತಲೆ ಬೆಳಕು. ಸೊ ಹಾಗಾಗಿ ಆಧುನಿಕ ನಾಟಕದ ಸಾಹಿತ್ಯದ ಪರಿಚಯ ಅವೆರಡರ ಮೂಲಕ ಆಗಿದ್ದು ನನಗೆ ಮೊದಲನೇ ಬಾರಿಗೆ. ಬಟ್ ಅಲ್ಲಿವರೆಗೆ ನಾನು ನಾಟಕದ ಓದಿಗಿಂತ ಹೆಚ್ಚಾಗಿ ಬೇರೆ ಕಥೆ, ಕಾದಂಬರಿ ಆ ಥರದ್ದು ತುಂಬ ಓದೋಕ್ಕೆ ಸಾಧ್ಯ ಆಗಿತ್ತು. ನಮ್ಮನೇಲೇ ಒಂದು ಲೈಬ್ರರಿ ಇತ್ತು. ಅಷ್ಟೊತ್ತಿಗಾಗಲೇ ಓಲ್ಗಂಗೆಲ್ಲ ಓದ್ಕೊಂಬಂದ್ಬಿಟ್ಟಿದ್ದೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ. ಆ ಗಿರಿಯವ್ರದ್ದೊಂದು ಗತಿಸ್ಥಿತಿ ಅಂತ ನಮ್ಗೆ ಅರ್ಥ ಆಗ್ತಿತ್ತೋ ಬಿಡ್ತಿತ್ತೋ. ನಮ್ಮ ಬಹುಶಃ 7-8ನೇ ತರಗತಿ ಇದ್ದಾಗಲೇ ಗತಿಸ್ಥಿತಿನೂ ಓದ್ಬಿಟ್ಟಿದ್ದೆ ನಾನು. ಆ ಥರದ್ದು ಪುಸ್ತಕಗಳೆಲ್ಲ ಓದುವಂಥ ಅಭ್ಯಾಸ. ಇದು ಬರ್ತಾ ಇಲ್ಲಿ ಬಂದ ಮೇಲೆ ಏನಾಯಿತು, ಮಹಾರಾಜಾಸ್ ಕಾಲೇಜು, ಸೆಂಟ್ನರಿ ಹಾಲು ಮತ್ತು ಯುವರಾಜಾಸ್ ಕಾಲೇಜು ಒಂದು ರೀತಿಯ ಆ ಸಂಪರ್ಕಗಳು ಸಿಗಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಏನೋ ಹಳ್ಳಿಯಿಂದ ಬಂದಿರ್ತೀವಲ್ಲ, ಒಂದು ರೀತಿಯ ಸಂಕೋಚ, ಏನು ಯಾರನ್ನು ಕೇಳಬೇಕು, ಹೇಗೆ ನಾಟಕ ಮಾಡಬೇಕು, ಯಾರ ಜೊತೆ ಸೇರ್ಕೋಬೇಕು, ಇವೆಲ್ಲ ಇದ್ದಾಗಲೇ ನಾವು ಒಂದಷ್ಟು ಜನ ಚಿಂತನ ಅಂತ ಒಂದು ಗ್ರೂಪನ್ನು ಮಾಡ್ಕೊಂಡ್ವಿ. ಮಹಾರಾಜ ಯುವರಾಜ ಸೇರಿ ಮಾಡ್ಕೊಂಡು ಅದ್ರ ಮೂಲಕ ನಾವು ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇಲ್ಲೇ ಕಾಲೇಜು ಇದೆಲ್ಲ ಸೆಂಟರಲ್ಲೇ ಒಂದು ಭ್ರಮೆ ಅಂತ ಒಂದು ನಾಟಕ ಮಾಡಿದ್ವಿ. ಇನ್ನೊಂದು ತುಂಬ ಮುಖ್ಯವಾದ ನಾಟಕ ಕ್ಯಾಲಿಗುಲಾ ಮಾಡಿದ್ವಿ ನಾವು. ಅದು D.A. ಶಂಕರ್ ಮತ್ತು R. M. ಮಿತ್ರ ಅವರ ಟ್ರಾನ್ಸ್ಲೇಷನ್. ಅದು ತುಂಬ ವಿಶೇಷವಾದಂಥ ನಾಟಕ. ಅದನ್ನು ಯಾರೂ ಮಾಡೋಷ್ಟು ಧೈರ್ಯ ಮಾಡಿರಲಿಲ್ಲ. ಅದನ್ನು ವಿದ್ಯಾರ್ಥಿ ದಸೆನಲ್ಲೇ ನಾವೆಲ್ಲ ಸೇರಿ ಆ ನಾಟಕ ಮಾಡಿದರು. ವಿಜಯರಾಜ್ ಅಂತ ಒಬ್ಬ ಗೆಳೆಯ ಅದನ್ನು ಡೈರೆಕ್ಟ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದ್ದೆ ಕೂಡ ಅದರಲ್ಲಿ. ಸೊ ಇದು ಒಂದು ರೀತಿ ನಾಟಕದ ಕಾಲೇಜು ದಿನಗಳ ಪ್ರಾರಂಭ ಅಂತ ಹೇಳ್ಬೋದು ನನಗೆ. ಅದಾದ ಮೇಲೆ ಮತ್ತೆ ಒಂದು ಗ್ಯಾಪು. ನಾನು ನನ್ನ BSc 3 ವರ್ಷ ಕಳೆದ ನಂತರ 1 ವರ್ಷ ಮೈಸೂರಿಂದ ಆಚೆ ಹೋಗಬೇಕಾಯ್ತು. ಒಂದು ಕೆಲಸ ಮಾಡಬೇಕು ಅದು ಇದು ಅಂತ ಚೆನ್ನೈಗೆ ಹೊರಟೋದೆ. ನಾನು ಮೆಡ್ರಾಸಿಗೆ ಹೋದೆ, ಅಲ್ಲಿನೂ 1 ವರ್ಷ ಇದ್ದೆ. ಮತ್ತೆ ವಾಪಸ್ ಬಂದೆ. ಬಂದ ಮೇಲೆ ಸ್ವಲ್ಪ ಈ ಬರವಣಿಗೆಯ ಅದು ಇದು ಎಲ್ಲ ಅಭ್ಯಾಸ ಇದ್ದಿದ್ದರಿಂದ ಇಲ್ಲಿ ಮೈಸೂರು ಮಿತ್ರರಾಗೆ ನನ್ನ ಗೆಳೆಯ KP ಸುರೇಶ್ ಅಂತ ಪತ್ರಕರ್ತನಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಬಾ ನಾನು ನಿನ್ಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿ ಮೈಸೂರು ಮಿತ್ರ ಕರ್ಕೊಂಡೋದ್ರು. ಅಲ್ಲಿ 1 ವರ್ಷ ನಾನು ಪತ್ರಕರ್ತನಾಗಿ ಕೆಲಸ ಮಾಡಿದೆ. ಅದು ಬಿಗಿನಿಂಗ್ ಇಯರ್ ಅದು ಆ್ಯಕ್ಚುಲಿ. ಆಗ ಸ್ಟಾಫ್ ಮೈಸೂರು ಬಂದಿತ್ತು. ಅದಾದಮೇಲೆ ಮೈಸೂರು ಮಿತ್ರ ಬಂದಂಥದ್ದು. ಆ ಸಂದರ್ಭದಲ್ಲಿ ನಾಟಕಗಳು ನೋಡೋದು ಮಾಡೋದು ಈ ಥರದ್ದೆಲ್ಲ ಆಗ್ತಾಯಿತ್ತು. ನನಗೆ ಸೆಂಟ್ರರಿ ಹಾಲಿಗೆ ಬಂದಾಗೆಲ್ಲ ಅಲ್ಲಿ ಬರ್ತಿದ್ದಂಥ ಇವತ್ತಿನ ತುಂಬ ಹಿರಿಯರಾಗಿ ಹೋಗಿದ್ದಾರೆ ಎಲ್ಲರೂ. ಪ್ರಕಾಶ್ ಶೆಣೈ ಆಗಿರ್ಬೋದು, ಉಮೇಶ್ ಸರ್ ಇರ್ಬೋದು, ರವಿ ಸರ್ ಇರ್ಬೋದು, ರತ್ನ ಸರ್, ಈ ಥರದ್ದು ಭಾಳಷ್ಟು ಜನನ ನಾನು ಅಲ್ಲಿ ನೋಡ್ತಾ ಇದ್ದೆ. ನಮಗೆ ಒಂಥರ ಆಶ್ಚರ್ಯ, ಇವ್ರನ್ನೆಲ್ಲ ಹೆಂಗಪ್ಪ ಮಾತಾಡ್ಸೋದು, ಪರಿಚಯ ಮಾಡ್ಕೊಳ್ಳೋದು ಹೆಂಗೆ, ಇವ್ರ ಜೊತೆ ಒಡನಾಟ ಮಾಡೋದು ಹೆಂಗೆ, ನಾಟಕ ಮಾಡೋದು ಹೆಂಗೆ ಅನ್ನೋದು ಒಂದು.
ಆಮೇಲೆ ಈ ಲೈಟು ಏರಿಯಾ ಗಿರಿಯೆಲ್ಲ ಮಾಡ್ಕೊಂಡು ಕೂತಿರೋರು, ನಾನು ಮಾಡಿ ಮೇಲೆ ಕೂತ್ಕೊಂಡು ನೋಡುವೆ ಬಿಡುವಿನ ಟೈಮಲ್ಲಿ. ಗಿಮ್ಮರ್ ಎಲ್ಲ ಕಲ್ಪನೆಯೂ ಇಲ್ಲ ನಮಗೆ, ಆ ಥರದ್ದು ಒಂದು ಲೈಟಿಂಗ್ ಅಂತ ಇರುತ್ತೆ ಅಂತಲೇ ಗೊತ್ತಿಲ್ಲ. ಆದರೆ ಇವರೆಲ್ಲ ಕೂತ್ಕೊಂಡು ಸೆಟ್ ಹಾಕೋದು, ಲೈಟ್ ಮಾಡೋದು ಇವೆಲ್ಲ ನೋಡ್ತಾ ಶ್ರೀಕಂಠ ಗುಂಡಪ್ಪ ಅಂತ ಒಬ್ಬ ಹಿರಿಯ ಕಲಾವಿದರು, ಸಂಘಟಕರು ಮೈಸೂರಿನಲ್ಲಿದ್ದರು. ಅವರು ನನ್ನ ತಾಯಿ ಕಡೆಯಿಂದ ಸ್ವಲ್ಪ ದೂರದ ಸಂಬಂಧಿ ಕೂಡ. ಯಾವುದೋ ಒಂದು ಮದುವೆ ಮನೆ ಒಳಗೆ ಅವ್ರು ಸಿಕ್ಬಿಟ್ಟು, ನಾಳೆಯಿಂದ ಬಾ ನೀನು ಒಂದು ನಾಟಕ ನಡೀತಾ ಇದೆ ಸೇರ್ಕೊಳ್ಳುವೆ ಅಂತ. ಬೆಳಗ್ಗೆ ಹೊತ್ತು ಸೆಂಟನರಿ ಹಾಲಲ್ಲಿ 6 ಗಂಟೆಯಿಂದ ರಿಹರ್ಸಲ್. ಅದು ಎಚ್.ಎಸ್. ಉಮೇಶ್ ಅವ್ರದ್ದು. ಎಂಥದ್ದು ಹಕ್ಕಿಗಳು ಅಂತ ನಾಟಕ. ಅದೊಂದು 81, 82 ಇರಬೇಕು. ಹಕ್ಕಿಗಳು ಅಂತ ಅರಿಸ್ಟೋಫಿನಸ್ ಅಂತ ಅಂದ್ಕೊಂಡಿದ್ದೀನಿ, ಗ್ರೀಕ್ ನಾಟಕ ಅದು. ಅದರಲ್ಲಿ ಮೊದಲನೇ ನಾಟಕ ಆ್ಯಕ್ಟ್ ಮಾಡಿದ್ದು ನಾನು ಕಲಾಪ್ರಿಯದಲ್ಲಿ. ಆ ಥರದಲ್ಲಿ ಈ ಥರ ತಲೆಗೊಂದು ಹಕ್ಕಿ ಮುಖವಾಡ ಹಾಕ್ಬಿಟ್ಟಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಮತ್ತೆ ಹೇಗೆ ಕಂಟಿನ್ಯೂ ಮಾಡೋದು, ಏನು ಮಾಡಬೇಕು ಅಂತಿದ್ದಾಗ ಒಂದಿನ ನಾನು ಫೈನ್ ಆರ್ಟ್ಸ್ ಕಾಲೇಜನ್ನು ಈವ್ನಿಂಗು ಸೇರಿಕೊಂಡೆ ಡಿಪ್ಲೊಮೊ ಕೋರ್ಸ್ಗೆ. ಅದೇ ಟೈಮಲ್ಲಿ ನಾನು ಮಹಾರಾಜಾಸಲ್ಲಿ ಜರ್ನಲಿಸಮ್ನೇ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಾರಾಜಾಸ್ಗೆ BA ನಾನು ಸೇರ್ಕೊಂಡೆ. ಸೊ ನಾನು 2 ವರ್ಷ ಏನಂತ ಇದಾಗಿರಲಿಲ್ಲ. 3ನೇ ವರ್ಷದ ಹೊತ್ತಿಗೆ ಆಗ ಬಂದಂಥ ಹುಡುಗರುಗಳು, ಆಗಿನ ಗ್ರೂಪು ಇವತ್ತು ತುಂಬ ಎಲ್ಲ ಬೇರೆ ಬೇರೆ ಥರದಲ್ಲಿ ಅವರವರು ಎಲ್ಲ ಫೀಲ್ಡಲ್ಲೂ ತುಂಬ ಗುರುತಿಸ್ಕೊಂಡು ಬೆಳೆದ್ಬಿಟ್ಟಿದ್ದಾರೆ ಎಲ್ಲರೂ. ಆವಾಗ ಅವರೆಲ್ಲ ಸೇರಿ ಒಂದು ತಂಡ ಕಟ್ಟಬೇಕು ಅಂದಾಗ ನಾವು ನೆಳಲು ಬೆಳಕು ಅಂತ ಒಂದು ತಂಡನ ಆ ಟೈಮಲ್ಲಿ ಶುರು ಮಾಡಿದ್ವಿ. 85 ಅದು. ಆ 85 ನೆಳಲು ಬೆಳಕು ಶುರು ಮಾಡೋ ಟೈಮ್ಗೆ ನಾವು ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಏಕೆಂದರೆ ಇಲ್ಲಿ ಒಂದು 7-8 ಕಾಲೇಜುಗಳು ಆಗ ಇದ್ದಂಥ ಒಂದು 8-10 ಕಾಲೇಜು ಜಾಸ್ತಿ ಇದ್ದಿದ್ದು. ಅವ್ರುಗಳಲ್ಲಿ ಆಸಕ್ತಿ ಇರೋಂಥ ಕಾಲೇಜುಗಳನ್ನ ನಾವೇ ಪರ್ಸನಲಾಗಿ ಹೋಗೋದು, ಕಾಂಟ್ಯಾಕ್ಟ್ ಮಾಡೋದು, ನೀವು ನಾಟಕಕ್ಕೆ ತೊಗೊಂಬನ್ನಿ ಅಂತ ಹೇಳೋದು, ನಾವೇ ಅವ್ರಿಗೆ ಒಂದು 500 ರೂಪಾಯಿ ಕೊಟ್ಟು, ಅಂದರೆ ಆ ಥರ ಪ್ರಮೋಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು, ನೀವೆಲ್ಲ ಬರಬೇಕು ಅಂಥೇಳಿ. ಅದು 1 ವರ್ಷಕ್ಕೆ ಶುರು ಮಾಡಿದ್ದು, ಅದು ಕಂಟಿನ್ಯೂಸ್ ಆಗಿ ಅದು ಆಯಿತು. ಮೊದಲನೇ ವರ್ಷ ನಾವು ಹೋಸ್ಟ್ ಪ್ರೊಡಕ್ಷನ್ ಅಂತ ಮಾಡ್ತಾಯಿದ್ವಿ. ನಾವು ಕಾಂಪೀಟ್ ಮಾಡ್ತಿರಲಿಲ್ಲ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ದಿನ ನಮ್ಮದೊಂದು ನಾಟಕ ಇರ್ತಿತ್ತು. ಹಾಗೆ ಬಕಾ ನಾಟಕ MSK ಪ್ರಭು ಅವ್ರದ್ದು ನಾನು ಮೊದಲ ನಾಟಕ. ಅದೇ ಟೈಮಲ್ಲಿ ಮಹಾರಾಜಾಸ್ ಕಾಲೇಜ್ ಕಡೆಯಿಂದ ಬೇರೆ ಬೇರೆ ಕಾಂಪಿಟೇಷನ್ಸ್ಗೆಲ್ಲ ಹೋಗೋದಕ್ಕೆ ಬೇರೆ ಬೇರೆ ಹುಡುಗರುಗಳೆಲ್ಲ ನಾಟಕ ಡೈರೆಕ್ಟ್ ಮಾಡೋರು, ಅವ್ರ ಜೊತೆಗೆಲ್ಲ ಇನ್ವಾಲ್ವ್ ಆಗೋದು, ಈ ಥರದ್ದು ಅಭ್ಯಾಸ ಆಯಿತು. 2ನೇ ವರ್ಷ ಅಂದರೆ ನಂದು ಫೈನಲ್ ಆದಮೇಲೆ ಮತ್ತೆ 3ನೇ ವರ್ಷಕ್ಕೆ ಬಂದು ಸೂರ್ಯ ಶಿಕಾರಿ ಅಂತ ಇನ್ನೊಂದು ನಾಟಕ ಮಾಡಿದೆ ನಾನು. ಸೊ ಹಾಗಾಗಿ ಅಷ್ಟೊತ್ತಿಗೆ ಇಡೀ ಆ ನೆಳಲು ಬೆಳಕು ತಂಡ ತುಂಬ ಗಟ್ಟಿಯಾಗಿ ನೆಲ ಊರ್ತದು. ಅದ್ರ ಫ್ಲೋಟಿಂಗ್ ವಿದ್ಯಾರ್ಥಿಗಳು ಬರೋರು, ಸೇರ್ಕೊಳ್ಳೋರು, ಮುಂದೆ ವರ್ಷ ಇನ್ಯಾರೋ ಬರೋರು, ಅದೊಂದು 10-12 ವರ್ಷ ತುಂಬ ಕಂಟಿನ್ಯೂಸ್ ಆಗಿ ನಡೀತು. ಅದೇ ಸಂದರ್ಭದಲ್ಲಿ ಫೈನ್ ಆರ್ಟ್ಸ್ ಕಾಲೇಜು ಮುಗಿದ ಟೈಮಿಗೆ ಒಂದು 79 ಅನ್ಸುತ್ತೆ ಆಗಲೇ. ಆ ಟೈಮಲ್ಲೇ ಸಮುದಾಯದ್ದು ನೆರಳದ ಮನುಷ್ಯರು ಅಂತ ಒಂದು ನಾಟಕ ನಡೀತಿತ್ತು. ಪ್ರಸಾದ್ ಕೆ ಬೇಳೂರು ಅಂತ ಇಲ್ಲೇ ಮೈಸೂರಿನಲ್ಲಿ ಅವರು ಫೈನ್ ಆರ್ಟ್ಸ್ ಕಾಲೇಜರು. ಒಂದಿನ ಸಂಜೆ ಸಿಕ್ಬಿಟ್ಟು, ಇಲ್ಲ ನಾಟಕ ನಡೀತಿದ್ದೆ ಬಾ ನೀನು ಸೇರ್ಕೋ ಅಂತೇಳಿ. ಸರಿ, ಅವ್ರ ಜೊತೆ ಹೋದೆ. ಆವಾಗಲೇ ನನಗೆ ಹಳೆ ಮನೆಯವರು, SR ರಮೇಶು, ಮುದ್ದುಕೃಷ್ಣ ಇವರೆಲ್ಲ ಪರಿಚಯ ಆಗಿದ್ದು. ಅದೊಂದು ನಾಟಕದಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನು ಆ್ಯಕ್ಟ್ ಮಾಡೋಕ್ಕೆ ಹೊರಟೆ. ಅಲ್ಲಿ ಶುರುವಾಗಿದ್ದು ಸಮುದಾಯದೊಟ್ಟಿಗೆ ತುಂಬ ದೊಡ್ಡ ಒಡನಾಟ ಆಯಿತು. ಅಲ್ಲಿ ಒಂದು ರೀತಿ ತರಬೇತಿ ಅಂತಲೇ ಅಂದ್ಕೊಳ್ಳಿ. ಆ ಥರದಲ್ಲಿ ಅದು ಆರ್ಗನೈಸೇಷನ್ ಲೆವೆಲಲ್ಲಿ ಇರ್ಬೋದು, ಅಥವಾ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಆಗಿರ್ಬೋದು, ರಿಹರ್ಸಲ್ ಪ್ರೋಸೆಸ್ ಆಗಿರ್ಬೋದು, ಏನೆಲ್ಲ ಇರೋಕ್ಕೆ ಸಾಧ್ಯ ಇದೆ ಅದೆಲ್ಲವೂ ನನಗಲ್ಲಿ ಅರ್ಥ ಆಗಲಿಕ್ಕೆ ಶುರುವಾಯಿತು. ಈ ಥರದಲ್ಲಿ ಒಂದು ರೀತಿ ಒಂದು ಕಾಲೇಜ್ ರಂಗಭೂಮಿ, ಒಂದು ಹವ್ಯಾಸಿ ರಂಗಭೂಮಿಗೆ ಆ ಮೂಲಕ ಮತ್ತೆ ನಾನು ಎಂಟ್ರಿ ಕೊಟ್ಟಂಥದ್ದು. ಮೈಸೂರಿನಲ್ಲಿ 79ರಿಂದ 88ವರೆಗೆ ನಾನು 10 ವರ್ಷ ಇದ್ದೆ ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ನನ್ನ ಒಟ್ಟು ದಿನಗಳಲ್ಲಿ ಆವಾಗ ಹೆಚ್ಚು ಕಮ್ಮಿ ಸಮುದಾಯದ ಎಲ್ಲ ನಾಟಕದಲ್ಲೂ ಆರ್ಗನೈಸರಾಗಿ, ಅದರ ಬ್ಯಾಕ್ ಸ್ಟೇಜಲ್ಲಿ ನಟನಾಗಿ, ಕೆಲವು ಸಂದರ್ಭದಲ್ಲಿ 1-2-3 ನಾಟಕ ಡೈರೆಕ್ಟ್ ಮಾಡೋ ಅವಕಾಶಗಳು ನನಗೆ ಸಿಕ್ಕಿತ್ತು. ನಾನು ನಾಟಕ ಡೈರೆಕ್ಟ್ ಮಾಡಿದ್ದು ಒಂದು ದೇವರುಗಳ ರಾಜ್ಯದಲ್ಲಿ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದೆ. ರಾಜ್ಯದಲ್ಲಿ ಬುಳುವಾರ್ ಮೊಹಮ್ಮದ್ ಕುಯಿ ಅವ್ರದ್ದು ಒಂದು ನಾಟಕ. ಅದು ನಾಟಕ ಅಲ್ಲ, ಅದು ಅವ್ರದ್ದೊಂದು ಕಥಾ ಸಂಕಲನ. ಆ ಸಂಕಲನದ ಎಲ್ಲ ಕಥೆಗಳನ್ನೂ ಇಟ್ಕೊಂಡು ಒಂದು ನಾಟಕವನ್ನು ಮಾಡಿದ್ದು. ಅದೇ ಥರ ಅವ್ರದ್ದೇನೆ ಬುಳುವಾರ್ದೇನೆ ಮುದುಕ ಹೇಳಿದ ಕತೆ ಅಂತ ಇನ್ನೊಂದು ನಾಟಕ. ಅಷ್ಟೊತ್ತಿಗೆ ಜೆನ್ನಿ ಕೂಡ ಮೈಸೂರಿಗೆ ಬಂದರು.
ಸಮುದಾಯದ ಆ್ಯಕ್ಟಿವಿಟಿ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂಥ ಸಂದರ್ಭ ಅದು. ಅವರು ಅಲ್ಲೇ ಕುಂತವರೇ ಅಂತ ಒಂದು ನಾಟಕ ಮಾಡಿಸಿದ್ರು, ಅದರಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಗಂಗಾಧರ ಸ್ವಾಮಿಯವರು ಮೈಸೂರಿಗೆ ಆ ಟೈಮಲ್ಲಿ ಬಂದರು. ಅಂದರೆ ರಂಗಾಯಣಕ್ಕೆ ಬಂದಿದ್ದರು, ರಂಗಾಯಣದ ಪ್ರಾರಂಭದ ದಿನಗಳು ಅಂತ ಅನ್ಕೊಳ್ಳಿ. ಆ ಟೈಮ್ಗೆ ಅವರು ಮೆರವಣಿಗೆ ಅಂತ ಒಂದು ನಾಟಕನ ನಮಗೆ ಥರ್ಡ್ ಥಿಯೇಟ್ರ್ ಟೆಕ್ನಿಕಲ್ಲಿ ಬಾದಲ್ ಸರ್ಕಾರ ಅವರ ಇದ್ರ ಮೇಲೆ ನಮಗೆ ಆ ನಾಟಕನ ಮಾಡಲಿಕ್ಕೆ ಬಂದರು. ಅವ್ರು ನಮ್ಮ ಜೊತೆಗೆ ಇದ್ದು ನಾಟಕ ಮಾಡ್ತಾಯಿದ್ರು. ಅದೊಂದು 89 ಪ್ರದರ್ಶನ ಮಾಡಿದ್ವಿ. ಅದಾದಮೇಲೆ ಅದೇ ಥರದ ಇನ್ನೊಂದು ಬಾದಲ್ ಸರ್ಕಾರ ನಾಟಕ ಭೂಮ ಅಂತ, ಅದನ್ನು SR ರಮೇಶ್ ಅವ್ರು ಮಾಡಿದ್ರು. ಆಮೇಲೆ ಸಮುದಾಯದ 87ನಲ್ಲಿ ಒಂದು ದೊಡ್ಡ ಫೆಸ್ಟಿವಲ್ ಮಾಡಿದ್ವಿ. ಎಷ್ಟು ಮಟ್ಟಿಗೆ ಅಂದರೆ ಅದು ಹುತ್ತೋ ಬಡಿದರೆ, ಆಮೇಲೆ ಡಾಕ್ಟರ್ ಬೇತೂನ್, ಚಿಕ್ಕದೇವ್ ಭೂಪ, ಹೈದರ್, ಈ ಥರದ್ದು ನಾಟಕಗಳೆಲ್ಲ ಹೋದವು. ಆ ನಾಟಕ ದ್ಯಾವನೂರು ಶರತ್ ಕೆ ಶರತ್ ಇದ್ರು, ಅವರು ದ್ಯಾವನೂರು ಕಥೆಗಳನ್ನ ಇಟ್ಕೊಂಡು ಒಂದು ನಾಟಕ ಮಾಡಿದ್ರು. ನಾನು ಬಳುವಾರ್ದು ಆ ಟೈಮಲ್ಲಿ ಮಾಡಿದೆ. ಈ ಥರದಲ್ಲಿ ಕಂಟಿನ್ಯೂಸ್ ಆಗಿ ನಾಟಕ ಮಾಡೋಕ್ಕೆ ಶುರು ಮಾಡಿದ್ದಂಥದ್ದು. ಜೊತೆಗೆ ಬೀದಿ ನಾಟಕವೇ ಸಮುದಾಯದ ಒಂದು ಇನ್ನೊಂದು ನಿಟ್ಟಿನಲ್ಲಿ ಬೀದಿ ನಾಟಕ ಕೂಡ ಮಾಡ್ತಾಯಿದ್ವಿ ನಾವು. ಓವರಾಲ್ ಒಂದು 10 ವರ್ಷ ನಾನು ಏನು ಮೈಸೂರಿನಲ್ಲಿ ಕೆಲಸ ಮಾಡಿದೆ, ಅದೇ ಟೈಮಲ್ಲಿ ಉಮೇಶ್ ಜೊತೆಗೆ ಕೆಲಸ ಮಾಡ್ತಿದ್ದೆ. ಆಮೇಲೆ ಅನಂತರಂಗಾಚಾರ ಅಂತ ಅವ್ರದ್ದೊಂದು ತಂಡ ಇತ್ತು, ಸ್ನೇಹ ಸಂಪದ ಅಂತ, ಅದರಲ್ಲಿ ಒಂದು ಆ್ಯಕ್ಟ್ ಮಾಡಿದೆ ನಾನು. ಆಮೇಲೆ ಹೆಚ್ಚು ಕಮ್ಮಿ BR ರವೀಶ್ ಸರ್ ಜೊತೆ ಆಲ್ಮೋಸ್ಟ್ ಆಲ್ ಎಲ್ಲ ನಾಟಕಗಳಿಗೂ ಲೈಟಿಂಗಿಗೆ ಜೊತೆ ಹೋಗ್ತಾಯಿದ್ದೆ. ಸೊ ಸೆಟ್ಟು, ಲೈಟು, ಈ ಥರದ ಟೆಕ್ನಿಕಾಲಿಟೀಸ್ ಎಲ್ಲ ನಂಗೆ ಅರ್ಥ ಆಗಲಿಕ್ಕೆ ಶುರುವಾಗಿದ್ದು ಇಲ್ಲಿ. ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಏನಾಗ್ತಾಯಿತ್ತು, ಸಿಂಧುವಳ್ಳಿ ಅನಂತಮಂಡಲ ಪ್ರಿನ್ಸಿಪಾಲ್ ಇದ್ದರು. ಆಮೇಲೆ ನಮಗೆ ಹೊರಗಡೆಯಿಂದ ಬರೋರು, ಬೆಂಗಳೂರಿನಿಂದ ಎಲ್ಲ ಇಲ್ಲಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ ಬರೋರು. GV ಶಿವಾನಂದ್, ಮೈಮು ಮತ್ತು ಆ್ಯಕ್ಟಿಂಗಿಗೆ ಅವ್ರು ಬಂದರು. ವೆಂಕಟ ಸುಬ್ಬಯ್ಯ ಕಾಸ್ಟ್ಯೂಮು ಮತ್ತು ಸೆಟ್ಟಿಗೆ ಬರ್ತಾಯಿದ್ರು. ರಾಮಮೂರ್ತಿ ಅವರು ಲೈಟಿಂಗು, ಡೈರೆಕ್ಷನ್ ಅಂತ ಅವ್ರು ಬಂದರು. ದಾನಿ ಅಂತ ಅವ್ರು ಮೇಕಪ್ಗೆ ಅವರು ಸ್ಪೆಷಲಾಗಿ ಬಂದಿದ್ದರು. ಸೊ ಫೈನ್ ಆರ್ಟ್ಸ್ ಕಾಲೇಜಿನ ಒಂದು ಆ ಥರದ ಒಂದು ಕಲಿಕೆ ಇಲ್ಲಿ ನಾನು ಕಾಲೇಜ್ ರಂಗಭೂಮಿ ಒಳಗೆ ಮಾಡ್ತಿದ್ದಂಥ ಕೆಲಸ. ಇನ್ನೊಂದು ಮೈಸೂರಿನ ಅಮೆಚೂರ್ ತಂಡಗಳ ಜೊತೆಗೆ ನಾನು ಸೇರಿ ಮಾಡಿದ್ದಂಥದ್ದು. ಇದೇ ಟೈಮಲ್ಲಿ ಇನ್ನೊಂದು ವಿಶೇಷ ಅಂದರೆ, ನಾನು ಅದೇ ಯಾವುದೇ ತಂಡ ಯಾವುದೇ ನಾಟಕ ಮಾಡ್ತಾಯಿದ್ರೂ ಅವ್ರ ಜೊತೆ ಹೋಗೋದು, ಕೆಲಸ ಮಾಡೋದು. ಆ ಥರದಲ್ಲಿ ಕಿನಾರ ಅಂತ ಕಿರಿಯರ ನಾಟಕ ರಂಗ ಅಂತ ಆಗ ಮಹಾದೇವ ಸ್ವಾಮಿ ಅಂತ ಅವರು, ರಾಮೇಶ್ವರಿ ವರ್ಮಾ ಮೇಡಮು ಅವರೆಲ್ಲ ಸೇರಿ ಒಂದು ಮಕ್ಕಳ ತಂಡ ಶುರು ಮಾಡಿದರು. ಆ ತಂಡದ ಜೊತೆ ಕೂಡ ನಾನು ಕೆಲಸ ಮಾಡಿದೆ. ಇಲ್ಲಿ ಯಾವುದೋ ರೋಟ್ರಿ ಸ್ಕೂಲಲ್ಲಿ ಒಂದು ಮಕ್ಕಳ ನಾಟಕ ಮಾಡ್ಸೋಕ್ಕೆ ಶುರು ಮಾಡಿದೆ. ಈ ಥರ ಎಲ್ಲ ಮಾಡ್ತಾ ಕೊನೆಗೆ ಡಿಪ್ಲೊಮೊ ಆಗಿತ್ತಲ್ಲ, ಸರಿ ಒಂದು ಕೆಲಸ ಬೇರೆ ಕೊಟ್ಟರು ಸರ್ಕಾರದವರು, ನಾಟಕದ ಮೇಷ್ಟ್ರಾಗಿ ಹೋಗು ಅಂತ. ಸೊ ನಾನು ನಾಟಕದ ಮೇಷ್ಟ್ರಾಗಿ 88ಕ್ಕೆ ಬೆಂಗಳೂರಿಗೆ ಹೋದೆ. ಆಗ ಬೆಂಗಳೂರಿನಲ್ಲಿ ಈ ಸದ್ಯಕ್ಕೆ ಮೈಸೂರಿಗೆ ಬರಬೇಕು ಅಂದರೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದು ನನ್ನ ಕೆಲಸ ಮತ್ತು ನನ್ನ ಈ ಪ್ರವೃತ್ತಿ ಎರಡೂ ಒಂದೇ ಆಗಿದ್ದರಿಂದ ತುಂಬ ವಿಶೇಷವಾಗಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಹೋಗ್ತಿದ್ದಾಗೆ ಸಮುದಾಯದ ಜೊತೆಗೆ ನಾನು ಅಲ್ಲಿ ಗುರುತಿಸ್ಕೊಂಡೆ. ಆಮೇಲೆ CGK ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಾಟಕ ಮಾಡ್ತಾನೆ ಎಲ್ಲ ಥರದಲ್ಲೂ ಬೀದಿ ನಾಟಕ ಆಗಿರ್ಬೋದು, ರಂಗನಾಟಕಗಳಾಗಿರ್ಬೋದು. ಆಮೇಲೆ ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬೇರೆ ಥರದ ಆ್ಯಕ್ಟಿವಿಟಿಗಳಿಗೂ ಅವಕಾಶಗಳಿರ್ತಿತ್ತು. ನಾನು ಲಿಟ್ರಸಿ ಕ್ಯಾಂಪೇನ್ಗೆ ನಾನು ಹೋದೆ ಡೆಪ್ಯುಟೇಷನ್ ಮೇಲೆ. ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದೆ. ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್ನಲ್ಲಿ 2 ಲಿಟ್ರಸಿ ಕ್ಯಾಂಪೇನ್ಗೆ. ಅಲ್ಲಿ ವಾತಾವರಣ ನಿರ್ಮಾಣ ಒಂದು ಆ್ಯಕ್ಟಿವಿಟಿ ಇರುತ್ತೆ, ಎನ್ವೈರ್ಮೆಂಟ್ ಬಿಲ್ಡಿಂಗ್ ಏನೋ ಮಾಡೋ ಕೆಲಸ ಇರುತ್ತೆ. ಆ ಕೆಲಸದಲ್ಲಿ ತುಂಬ ಇದಾಗಿ ಸೇರ್ಕೊಂಡಿದ್ದು ಅಂದರೆ ಬೀದಿ ನಾಟಕಗಳು ಮತ್ತು ಸಾಕ್ಷರತಾ ಗೀತೆಗಳು, ಬೇರೆ ಟ್ರೈನಿಂಗ್ ಕ್ಯಾಂಪ್ಸು, ಈ ಥರದ್ದೆಲ್ಲ ನಿರಂತರವಾಗಿ ಮಾಡ್ತಾ ಬಂದದ್ದು. ಅದರ ನಂತರದಲ್ಲಿ ಅಲ್ಲೇ ನಾನು ಕಮಿಷನರ್ ಆಫೀಸ್ಗೆ ಹೋದೆ. ಅಲ್ಲಿ ಮ್ಯೂಸಿಕ್ಕು, ಡ್ಯಾನ್ಸು, ಡ್ರಾಮಾದೊಂದು ಡಿವಿಷನ್ ಇದೆ. ಅಲ್ಲಿ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ, ಅವ್ರು ಇರಲಿಲ್ಲ. ಆ ಪೋಸ್ಟ್ ಏನೋ ಅಲ್ಲಿಗೆ ಯಾರೂ ತುಂಬಿರಲಿಲ್ಲ. ಅಲ್ಲಿಗೆ ನಾನು ಆ್ಯಸ್ ಎ ಕೋಆರ್ಡಿನೇಟರ್ ಥರ, ಯಾಕೆಂದರೆ ಆ ಪೋಸ್ಟ್ ನಂಗೆ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ, ಕೋಆರ್ಡಿನೇಟರ್ ಥರ ಹೋದೆ. ಅದೇ ಟೈಮಲ್ಲಿ ವಿಜಯ ಭಾಸ್ಕರ್ ಅವರು ಅಲ್ಲಿ ಕಮಿಷನರ್ ಆಗಿದ್ದರು. ಸೊ ಆ ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿ ಇದೊಂದು ಕೇರಳದಲ್ಲಿ ಬಾಲಶ್ರೀ ಅಂತ ಒಂದು ಯುವಶ್ರೀ ಬಾಲಶ್ರೀ ಅಂತೇನೋ ಒಂದು ಕಾಂಪಿಟೇಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಈಗಲೂ ನಡೆಯುತ್ತದು. ಆ ಥರದ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಶಾಲಾ ಮಟ್ಟದಲ್ಲಿ ಮಾಡಬೇಕು ಅಂತ ಅವರಿಗೆ ತುಂಬ ಅನಿಸಿತ್ತು. ಅಲ್ಲಿಂದೆಲ್ಲ ವಿಡಿಯೋಗಳೆಲ್ಲ ತರಿಸ್ಕೊಂಡಿದ್ರು, VHS ವಿಡಿಯೋಗಳೆಲ್ಲ. ಆವಾಗ ಅದನ್ನೆಲ್ಲ ನೋಡಿ ಅಲ್ಲಿ ಯಾವ ಪ್ಯಾಟ್ರನಲ್ಲಿ ಮಾಡ್ತಾರೆ ಏನು ಅಂತ ಅಂದ್ಕೊಂಡು
ಈ ಪ್ರತಿಭಾ ಕಾರಂಜಿನ ಒಂದು ಡಿಸೈನ್ ಮಾಡಿ ಅದಕ್ಕೆ ಅವರು ಅಪ್ರೂವ್ ಮಾಡಿದ್ರು. ಅದನ್ನು ತರಬೇತಿ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದು ನಾನು. ಎಲ್ಲ ಡಿಸ್ಟ್ರಿಕ್ಟ್ನ DDPAಗಳಿಗೆ ಮೈಸೂರು ಇಲ್ಲಿಂದನೇ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದ್ರ ಮೂಲಕ ಸ್ಯಾಟ್ಲೈಟಲ್ಲಿ ಅವರಿಗೆಲ್ಲ ನಾವು ತರಬೇತಿ ಕೊಡುವಂಥ ಕೆಲಸನೂ ಆಯಿತು. ಸೊ ಅಲ್ಲಿಂದ ಪ್ರತಿಭಾ ಕಾರಂಜಿ ಎಲ್ಲ ಸ್ಕೂಲ್ಗಳಲ್ಲೂ ಆಗ್ತಾಯಿದೆ, ಈಗಲೂ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ಇದು. ಇನ್ನೊಂದು, ನಾನು ಕಮಿಷನರ್ ಆಫೀಸಿಂದ ಟೆಕ್ಸ್ಟ್ ಬುಕ್ಗೆ ಹೋದೆ. ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂದು ಪೋಸ್ಟ್ ಇದೆ, ಬಟ್ ಅದಿರಲಿಲ್ಲ. ಬಟ್ ಆ ಕೆಪಾಸಿಟಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಮ್ಯೂಸಿಕ್ಕು, ಡಾನ್ಸು, ಡ್ರಾಮಾ ಇಷ್ಟಕ್ಕೂ ನಾವು ಟೆಕ್ಸ್ಟ್ ಬುಕ್ಕನ್ನ ಮಾಡುವಂಥ ಕೆಲಸನ ಶುರುವಾಗಿತ್ತು ಕೆಲಸ. ಬಟ್ ಅದನ್ನು ಮುಂದುವರಿಸಿ ಒಂದು ಹಂತಕ್ಕೆ ತರೋ ಥರದಲ್ಲಿ ನಾನು ಅಲ್ಲಿ ಒಂದಷ್ಟು ಎಷ್ಟು ಹೆಚ್ಚು ಕಮ್ಮಿ 6 ವರ್ಷ ಅಲ್ಲಿದ್ದೆ ನಾನು. ಆ ಕೆಲಸ ಮಾಡಿ ಈಗ 2019ಕ್ಕೆ ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಈ ಥರ ಅಲ್ಲಿ ಇಲ್ಲಿ ನಾಟಕ ಮಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಸರ್, ಮೈಸೂರಲ್ಲಿ ನೀವು ರಂಗ ತಂಡದಲ್ಲಿದ್ದಲ್ಲ ಸರ್, ಮೈಸೂರು ರಂಗಭೂಮಿನಲ್ಲಿದ್ದಾಗ ಯಾವ ರಂಗ ತಂಡಗಳೊಂದಿಗೆ ಕೆಲಸ ಮಾಡಿದ್ವಿ ಸರ್? ಯಾವ್ಯಾವುದು ಆಲ್ಮೋಸ್ಟ್ ಎಲ್ಲ ಸಮುದಾಯ, ಕಲಾಪ್ರಿಯ, ಮೈಸೂರು ಎಮ್ಮೆಚೂಸು, ಆಗ ಮೈಸೂರು ಎಮ್ಮೆಚೂಸು ಅಂತ ಒಂದು ತಂಡ ಇತ್ತು. ಆಮೇಲೆ ಇವರು ಕದಂಬ ಅವ್ರ ಜೊತೆ, ವಾಸು ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ ನಾನು, ಅಮರ್ ಕಲಾ ಸಂಘ. ಅದಲ್ಲದೆ ಈ ಟೌನ್ ಹಾಲಲ್ಲಿ ಒಂದಷ್ಟು ನಾಟಕಗಳು ನಡೆಯೋದು, ಕಂಪನಿ ಅಂದರೆ ಪೌರಾಣಿಕ ನಾಟಕಗಳು ಮತ್ತು ಬೇರೆ ಬೇರ್ತದ್ದು. ರವೀಶ್ ಅವ್ರ ಕಾಂಟ್ಯಾಕ್ಟ್ ಮೂಲಕ ಅಲ್ಲಿಗೂ ಹೋಗ್ತಿದ್ದೆ ನಾನು. ಅಲ್ಲಿ ಹೋಗಿ ಲೈಟಿಂಗ್ ಮಾಡುವೆ ಅವ್ರುಗಳಿಗೆಲ್ಲ. ಅವರು ಈ ಥರದ್ದು ಆಲ್ಮೋಸ್ಟ್ ಎಲ್ಲ ತಂಡಗಳ ಜೊತೆ. ಇನ್ನು ಆಗಿದ್ದಿಷ್ಟೇ ತಂಡಗಳು. ಸಮತ್ತೊಂತೋಗಿ ಅಷ್ಟೇನೋ ನೇರವಾಗಿ ನಾನೇನು ಕೆಲಸ ಮಾಡಿದ್ದಿಲ್ಲ ಆ ಟೈಮಲ್ಲಿ. ಉಳಿದಂತೆ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಇರೋ ದಿನ ಫೈನ್ ಆರ್ಟ್ಸ್ ಕಾಲೇಜ್ ಕೆಲಸಗಳು ಆ ಥರದಲ್ಲ. ರಂಗಭೂಮಿಲಿ ನೀವು ಲೈಟಿಂಗು, ನಟನೆ ಜೊತೆಗೆ ಬೇರೆ ಯಾವ ವಿಭಾಗದಲ್ಲಿ ತೊಡಗಿಸ್ಕೊಂಡಿದ್ರಿ ಸರ್? ಲೈಟಿಂಗು, ನಟನೆ, ಆಮೇಲೆ ಬೀದಿ ನಾಟಕ ಬರೆಯುವಂಥದ್ದು ಮತ್ತು ಅದನ್ನು ಡೈರೆಕ್ಟ್ ಮಾಡುವಂಥದ್ದು, ಲಿಟ್ರಸಿ ಕ್ಯಾಂಪೇನ್ಗಾಗಿ ಮಾಡಬೇಕಾಗಿದ್ದು. ಸಮುದಾಯಕ್ಕೂ ಆ ಥರದ ಸಂದರ್ಭಗಳು ಬಂದಾಗೆಲ್ಲ ಒಂದಷ್ಟು ಲಿಂಗದೇವ್ರ ಹಳೆ ಮನೆ ಅಂತವರು ಅಥವಾ ರಮೇಶ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಾಗ ನಮಗೂ ಆ ಥರದೊಂದು ಬರವಣಿಗೆಯ ಇದು ಕೂಡ ಅವಕಾಶ ಆಯಿತು ಬರೆಯೋದಕ್ಕೆ. ಬೇರೆ ಬೇರೆ ವರ್ಕ್ಶಾಪ್ಗಳಿಗೆ, ಡ್ರಾಮಾ ರೈಟಿಂಗ್ ವರ್ಕ್ಶಾಪ್ಗಳಿಗೆ ಹೋಗಿದ್ದು ಮಾಡಿದ್ದು ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದೇನು ಅಂದರೆ, ಈಗ ರಂಗಾಯಣ ಪ್ರಾರಂಭದ ಸಂದರ್ಭದಲ್ಲೇ BV ಕಾರಂತರು ಒಂದು ವರ್ಕ್ಶಾಪ್ ಮಾಡಿದ್ರು ಕಾಲೇಜ್ ಮೇಸ್ಟ್ರುಗಳಿಗೆ. ಒಂದು 40 ಜನ ಮೇಸ್ಟ್ರುಗಳು ಬಂದಿದ್ದರು, ಲೆಕ್ಚರರ್ಸ್ ಆಲ್ ಓವರ್ ಕರ್ನಾಟಕ. ನನಗೆ ಆಗಾಗಲೇ ಆಗ್ತಾನೆ ಕೆಲಸ ಸಿಕ್ಕತ್ತೆ ಅಂತ ಆಗಿತ್ತು, ಇನ್ನೂ ಪೋಸ್ಟಿಂಗ್ ಆಗಿರಲಿಲ್ಲ. ನಾನು ಅಲ್ಲಿ ಒಬ್ಬ ಪಾರ್ಟಿಸಿಪೆಂಟಾಗಿ ಅವ್ರ ಜೊತೆ ಸೇರಿ 40 ದಿನ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಬಂತು. ಅದಾದಮೇಲೆ ಕಾರಂತರೇ ನೆಹರು ಸೆಂಟನರಿ ಸಂದರ್ಭದಲ್ಲಿ ಇಲ್ಲಿ ಒಂದು ಮಿತ್ರವಿಂದ ಅಂತ ಒಂದು ತಂಡವನ್ನು ಕಟ್ಟುವ ಇದನ್ನು ಮಾಡಿದ್ರು. ಹಯೋಧನ ಮಾಡಿ ಡೆಲ್ಲಿಗೆಲ್ಲ ಹೋಯ್ತದು. ಆ ತಂಡದಲ್ಲೂ ನಾನು ಲೈಟಿಂಗ್ ಅಸಿಸ್ಟೆಂಟಾಗಿ ಹೋಗುವಂಥ ಅವಕಾಶ ಆಯಿತು. ಇದು ಒಂದು ರೀತಿ ನಿರಂತರವಾಗಿ ಥಿಯೇಟ್ರು ಇಷ್ಟೆಲ್ಲ ಮಾಡ್ತಾ ನನ್ನ ಜೊತೆಗೆ ಬರವಣಿಗೆ. ಆ ಬರವಣಿಗೆ ಅಂದರೆ ಬರೀ ನಾಟಕ ಬರೆಯೋದು ಅಂತಲ್ಲ, ನಾನು ಬೆಂಗಳೂರಿಗೆ ಹೋದ ಮೇಲೆ ಬೇರೆ ಥರದ ಇದು ಶುರುವಾಯಿತು. ಅಂದರೆ ಈ ಥಿಯೇಟ್ರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸ್ಕೊಳ್ಳುವಂಥದ್ದು, ಆರ್ಟಿಕಲ್ಗಳನ್ನ ಡೆವಲಪ್ ಮಾಡುವಂಥದ್ದು, ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟ ಕೆಲಸ ಮಾಡುವಂಥದ್ದು. ಹಾಗಾಗಿ ಬೆಂಗಳೂರಿನ ರಂಗತಂಡಗಳ ಒಂದು ಸಮಗ್ರ ಅಲ್ದಲ್ಲೇ ಇದ್ರೂ ಸರಿಸುಮಾರು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ತಂಡ ಏನೇನು ಕೆಲಸ ಮಾಡ್ತಿದೆ, ಯಾವ ನಾಟಕ ಮಾಡ್ತಾರೆ, ಹೇಗೆ ಮಾಡಿದ್ದಾರೆ, ಅದರದ್ದೆಲ್ಲ ಮಾಹಿತಿಗಳು ಇಟ್ಕೊಂಡು ಬರೆಯುವಂಥದ್ದು. ಆಮೇಲೆ ಅಲ್ಲಿರ್ತಕ್ಕಂಥ ರಂಗಮಂದಿರಗಳ ಬಗ್ಗೆ ಇದು ಮಾಡುವಂಥದ್ದು, ಅಲ್ಲಿಯ ಕಲಾವಿದರುಗಳ ಬಗ್ಗೆ ಬರೆಯುವಂಥದ್ದು. ಈ ಥರದ್ದೆಲ್ಲವನ್ನು ನಾನು ಅಲ್ಲಿ ನವಕರ್ನಾಟಕದವರು ಮತ್ತು ಇನ್ನೊಬ್ಬರು ಉದಯಭಾನು ಕಲಾ ಸಂಘ ಅಂತ, ಅಲ್ಲಿ ಅವರು ತುಂಬ 2 ಪುಸ್ತಕ ತಂದರು. ಉದಯಭಾನು ಕಲಾ ಸಂಘದವರು ಬೆಂಗಳೂರು ದರ್ಶನ ಅಂತ ತಂದರು. ಅಲ್ಲಿ ರಂಗಭೂಮಿಗೆ ಒಂದು ಇಡೀ ಒಂದು ದೊಡ್ಡ ಪುಸ್ತಕದಲ್ಲಿ ಒಂದು 600-700 ಪುಟದ 2 ವಾಲ್ಯೂಮ್ ಅದು. ಅದರಲ್ಲಿ ಒಂದು 200 ಪುಟದಷ್ಟು ರಂಗಭೂಮಿಗೆ ಅವರು ಮೀಸಲಿಟ್ಟಿದ್ರು. ಅದರಲ್ಲಿ ಕೆಲವು ಚಾಪ್ಟರ್ಗಳನ್ನ ಬರೆಯೋ ಅವಕಾಶನ ಡಾಕ್ಟರ್ ವಿಜಯಮ್ಮ ಅವರು ಹೇಳಿ ಇದು ಮಾಡಿದ್ದು. ಸೊ ಹಾಗೆ ಅವ್ರು ಹೇಳಿದ್ಮೇಲೆ ಹಾಗೆ ನವಕರ್ನಾಟಕಕ್ಕೂ ಅಷ್ಟೇ ವಿಜಯಮ್ಮ ಅವ್ರ ಮೂಲಕನೇ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. MS ಕೃಷ್ಣಯ್ಯ ಸರ್ ಇವರೆಲ್ಲ ಆ ಥರದಲ್ಲಿ ತುಂಬ ನನಗೆ ಇದಾಗಿತ್ತು. ಇನ್ನೊಂದು ನಾಟಕ ಅಕಾಡೆಮಿ ಜೊತೆಗೆ ಶ್ರೀನಿವಾಸ ಜಿ ಕಪ್ಪಣ್ಣ ಅವರು ರಿಜಿಸ್ಟ್ರಾರ್ ಆಗಿದ್ದಾಗ ಸುಮಾರು ಬರವಣಿಗೆ ಕೆಲಸಗಳನ್ನ ನನ್ನ ಕೈಯಲ್ಲಿ ಅವರು ಮಾಡಿಸಿದ್ರು.
ಈ ಥರದ್ದೆಲ್ಲ ಒಂದಷ್ಟು ಮಾಡ್ತಾ CGK ಅವ್ರ ಜೊತೆ ಅವರ ರಂಗನಂತರದ ಚಟುವಟಿಕೆ ಜೊತೆಗೆ ನಾನು ಬೆಂಗಳೂರಿಗೆ ಹೋಗ್ತಿದ್ದ ಹಾಗೇ ತಕ್ಷಣ ನಾನು ಸಮುದಾಯ ಅಥವಾ ಇನ್ನೂ ಸಮುದಾಯದ ಚಟುವಟಿಕೆ ಸ್ವಲ್ಪ ಅಲ್ಲಿ ಕಮ್ಮಿ ಆಗಿತ್ತು ಆ ಕ್ಷಣಕ್ಕೆ. ನಾನು ಹೋದಾಗ 88ರಲ್ಲಿ ಇನ್ನೂ ಆಗಷ್ಟೇ CGK ಒಂದು ಗ್ರಾಮ ಸಮಾಜ ಅಂತ ಒಂದು ಥಿಯೇಟ್ರ್ ಫೆಸ್ಟಿವಲ್ ಯೋಚನೆ ಮಾಡ್ತಾಯಿದ್ರು ಅವರು. ಅವ್ರ ಜೊತೆ ನಾನು ಅಲ್ಲಿ ಕೆಲಸ ಮಾಡಿದಾಗ ಆಲ್ಮೋಸ್ಟ್ ಬೆಂಗಳೂರಿನ ಎಲ್ಲ ರಂಗತಂಡಗಳ ಅಂದರೆ ಒಂದು 8-10 ರಂಗತಂಡಗಳ ಪರಿಚಯ ಆವಾಗ ಶುರುವಾಯಿತು. ಹಾಗೆ ಶುರುವಾಗಿದ್ದು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಅಂದರೆ ಅವ್ರ ಜೊತೆ ಇನ್ವಾಲ್ವ್ ಆಗೋದು, ಅವ್ರಿಗೆಲ್ಲ ನಾಟಕ ಮಾಡಿಸುವಂಥದ್ದು. ಬೆಂಗಳೂರಿನ ಕಾಲೇಜು ರಂಗಭೂಮಿ ಜೊತೆಗೂ ಕೂಡ ಗುರುತಿಸ್ಕೊಂಡು ಅಲ್ಲೂ ಕಾಲೇಜುಗಳಿಗೆ ನಾಟಕ ಮಾಡಿದ್ದು. ಅಲ್ಲಿ ವಿಜಯ ಕಾಲೇಜು, ವಿಜಯ ಲಾ ಕಾಲೇಜು, ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಆಮೇಲೆ ಇಂಥದ್ದು ಇನ್ನೊಂದು ಯಾವುದೋ ಒಂದು ಕಾಲೇಜ್ ಮರ್ತುಬಿಟ್ಟೆ, ಮಲ್ಲೇಶ್ವರಮಲ್ಲಿ ಒಂದು ಕಾಲೇಜು. ಈ ಥರ ಆ ನಾಟಕಗಳನ್ನ ಮಾಡಿಸುವಂಥ ಕೆಲಸಗಳು ಇವೆಲ್ಲ ಜೊತೆಗೇ ಆಗ್ತಾ ಇದ್ದಂಥದ್ದೆಲ್ಲ. ಈಗ ನೀವು ಬರವಣಿಗೆಯದ್ದು ಹೇಳ್ತಾ ಇದ್ರಿ, ನನಗೆ ನಿಮ್ಮ ಬರವಣಿಗೆದು ತುಂಬ ಇಷ್ಟ ಆಗಿರೋದು ಅಂತಂದರೆ ಡಾಕ್ಯುಮೆಂಟ್ರಿಗೆ ಒಂದು ಸಾಹಿತ್ಯ ಬರೆದಿದ್ರಿ, HLN ಸಿಂಹ ಅವ್ರದ್ದು. SR ರಮೇಶ್ ಅವರು ನಿರ್ದೇಶನ ಮಾಡಿದ್ದು, ಸುಮಾರು 21 ವರ್ಷ ಹಳೆಯದು ಅದು. HLN ಸಿಂಹ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿಗೆ ನಿರೂಪಣಾ ಸಾಹಿತ್ಯ ಬರೆದಿದ್ರಿ. ನಾನು ಎಷ್ಟೋ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೋತೀನಿ ಸರ್ ಇವಾಗಲೂ. ಓಕೆ. ಅವತ್ತಿನ ಕಾಲಘಟ್ಟಕ್ಕೆ ನೀವು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಸಾಹಿತ್ಯಗಳನ್ನ ಬರೀಬೇಕಾದ್ರೆ ಅದು ಇನ್ಫಾರ್ಮೇಷನ್ಸ್ ಎಲ್ಲ ಹೆಂಗೆ ಕಲೆಕ್ಟ್ ಮಾಡ್ಕೊಂಡ್ರಿ ಸರ್? ಅದನ್ನ ಸ್ವಲ್ಪ ನೆನಪಿಸ್ಕೊಳ್ಳೋದಾದ್ರೆ. ಅದು ಒಂದು ವಿಶೇಷ. ನಂಗೆ ಗೊತ್ತಿಲ್ಲ ಇವೆಲ್ಲ ಹೆಂಗೆ ಅವಕಾಶಗಳು ಸಿಗ್ತವೆ ಅಂತ. ನನ್ನ ಫ್ರೆಂಡ್ ಒಬ್ಬರು ತಿಪ್ಪೇಸ್ವಾಮಿ ಅಂತ, ಅಂದರೆ ಫ್ರೆಂಡ್ ಅಂದರೆ ತುಂಬ ಚಿಕ್ಕ ಹುಡುಗ ಅವರು ಹಂಗೆ ನೋಡಿದ್ರೆ. ಯಾಕೆಂದರೆ ನಾನು ಮತ್ತು ಅವ್ರ ಅಣ್ಣ ಇಬ್ಬರು ಕಾಲೇಜ್ ಮೇಟ್ಸು. ಆಗಿನ್ನು ಈ ಹುಡುಗ ಅಲ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದೋಕ್ಕಿಂತ ಮೈಸೂರಿಗೆ ಬಂದವನು. ಬೆಂಗಳೂರಿಗೆ ಹೋದ್ಮೇಲೆ ತುಂಬ ಬೇರೆ ಥರದಲ್ಲಿ ಹುಡುಗ ಬೆಳೆದಿದ್ದು ಮೀನ್ಸ್ ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಡಿಗ್ರಿ ಡಿಗ್ರಿ ಮಾಡಿದ್ಮೇಲೆ ಯಾವ್ಯಾವುದೋ ಈ ಥರದ ಡಾಕ್ಯುಮೆಂಟ್ರಿ ಫೀಲ್ಡ್ಗೆ ಅವ್ರು ಎಂಟ್ರಾಗಿದ್ದಂಥದ್ದು. ಆವಾಗ ಕೇಳ್ತಿದ್ದ, ಏನಾದರೂ ಬರ್ಕೊಡಿ, ಈ ಥರದ್ದು ಕಾಮೆಂಟ್ರಿ ಬೇಕು ಅಥವಾ ಸ್ಕ್ರಿಪ್ಟ್ ಬೇಕು ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ರಿನ ಶೂಟ್ ಮಾಡಿಕೊಡಿ ನನ್ನ ಬಿಡುವಿನ ವೇಳೆಯಲ್ಲಿ ಅಂತ. ಸೊ ಆವಾಗ ಆ ಥರದ್ದೊಂದು ಇದು ಶುರುವಾಯಿತು, ಮಾಡಲಿಕ್ಕೆ ಶುರು ಮಾಡಿದ್ದು. ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಕಾಮೆಂಟ್ರಿಗಳನ್ನ ಬರೆಯೋದು. ಇನ್ನೊಂದು ದೂರದರ್ಶನಕ್ಕೆ ಒಂದಷ್ಟು ಕಾಮೆಂಟ್ರಿಗಳು ಬರೀತಾ ಇದ್ದೆ ನಾನು. ಕಾಮೆಂಟ್ರಿಗಳಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ಗೆ, ಅದು ಈ ಅಗ್ನಿ ಅವಘಡದ ಬಗ್ಗೆ ಒಂದು 30 ಎಪಿಸೋಡು. ಅಲ್ಲಿ ಈಗೆಲ್ಲ ಸ್ವಲ್ಪ ಅವ್ರು ನನಗೂ ಮರ್ತೋಗಿದ್ದಾರೆ ಹೆಸರುಗಳೆಲ್ಲ. ನನ್ನ ಹೆಂಡತಿ ವಾಯ್ಸ್ ಓವರ್ ಮಾಡೋಕ್ಕೆ ಹೋಗೋರು, ವಸುಧಾ ಅವರು. ವಾಯ್ಸ್ ಓವರ್ಗೆ ಹೋದಾಗ ಹೇಗೂ ಮನೇಲೇ ಇದ್ದಿರಲ್ಲ ಸರ್, ನೀವೇ ಬರ್ಕೊಟ್ಬಿಡಿ, ಇಬ್ರಿಗೂ ಈಸಿ ಆಗುತ್ತೆ ಅಂತ. ಸೊ ನಾನು ವಾರಕ್ಕೊಂದು ಇಶ್ಯೂ ಇಟ್ಕೊಂಡು ಅಗ್ನಿ ದುರಂತದ ಸಂದರ್ಭಗಳು, ಹೇಗೆ ಅದನ್ನು ನಿವಾರಿಸೋಕ್ಕೆ ಸಾಧ್ಯ ಆಗುತ್ತೆ, ಈ ಥರದ್ದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದಂಥದ್ದು. ಸೊ ಈ ಥರದ್ದನ್ನು ಅಭ್ಯಾಸ ಮಾಡಿಕೊಂಡಿದ್ದು. HLN ಸಿಂಹ ಅವ್ರ ಬಗ್ಗೆ ಬರೀಬೇಕಾದ್ರೂ ಅಷ್ಟೇ. ಇಲ್ಲಿ ನಂದಕುಮಾರ್ ಅವರ ಅನುರಾಧ ಅವರು ಒಂದು ಮೆಟೀರಿಯಲ್ ಅಂತೂ ಕೊಟ್ಟಿದ್ದರು. ಬಟ್ ಅಷ್ಟರಲ್ಲಿ ನಾನು ಬೇರೆ ಬೇರೆ ಥರದಲ್ಲಿ ಬರವಣಿಗೆಯಲ್ಲಿ ತೊಡ್ಕೊಂಡಿದ್ದೆ. ಸೊ ಆವಾಗದು ಒಂದು ರೀತಿ HLN ಸಿಂಹ ಅವ್ರಿಗೆ ನನಗೆ ಸಿಕ್ಕಿದ್ದಂಥ ಮಾಹಿತಿಗಳು ಇಟ್ಕೊಳ್ಳೋದು. ಆಮೇಲೆ 1-2-3 ಲೈಬ್ರರಿಗಳು ಚೆನ್ನಾಗಿದ್ವು. ಒಂದು ಸಾಹಿತ್ಯ ಪರಿಷತ್ತು ಒಳ್ಳೆಯ ಲೈಬ್ರರಿ ಇತ್ತು. ಆಮೇಲೆ ಗೋಖಲೆ ಇನ್ಸ್ಟಿಟ್ಯೂಟು, ಅಲ್ಲಿ ಒಂದು ಒಳ್ಳೆಯ ಲೈಬ್ರರಿ. ನಮ್ಮ ಸ್ಕೂಲ್ ಲೈಬ್ರರಿನೇ ಒಂದು ಇಂಟ್ರೆಸ್ಟಿಂಗ್ ಆದ ಲೈಬ್ರರಿ ಇತ್ತು. ಅಲ್ಲೆಲ್ಲ ಒಂದಷ್ಟು ಮಾಹಿತಿಗಳು ಸಿಕ್ಕುವಂಥದ್ದು. ಆಮೇಲೆ ಈ ರಂಗಭೂಮಿ ಅಂತ ಒಂದು ಪತ್ರಿಕೆ ತುಂಬ ಹಿಂದಿನಿಂದ ಬರ್ತಿತ್ತು, ADA ತರ್ತಾ ಇದ್ದಂಥ ಒಂದು ರಂಗಭೂಮಿ. ಆ ಪತ್ರಿಕೆಯ ಇಶ್ಯೂಗಳೆಲ್ಲವೇ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಈಗಲೂ ಸಿಗುತ್ತವು. ಅಲ್ಲಿ ಹೋಗಿ ಅದನ್ನೆಲ್ಲ ರೆಫರ್ ಮಾಡಿ ಅವೆಲ್ಲ ತೊಗೊಂಡು ಒಂದಷ್ಟು ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಬರೆಯುವಂಥ ಯೋಚನೆ ಮಾಡಿದ್ದು. ಹಾಗೆ ನಾನು ಸ್ಕ್ರಿಪ್ಟ್ಗಳನ್ನೆಲ್ಲ ಅಂದರೆ ಮಾಹಿತಿಗಳನ್ನ ತಗೊಳ್ಳೋ ಪ್ರಯತ್ನಗಳು ಮಾಡಿದ್ದು. ಆಮೇಲೆ ಯಾರಿಗಾದ್ರೂ ವಿಷಯ ಗೊತ್ತಿರುತ್ತೆ ಅಂದರೆ ಅವ್ರ ಹತ್ರ ಹೋಗೋದು, ಕೇಳೋದು, ಒಂದಷ್ಟು ತಿಳ್ಕೊಳ್ಳೋದು, ಈ ಥರದ್ದು ಮಾಡ್ತಾ ಬಂದೆ ನಾನು. ಮತ್ತು ನಾಟಕಕ್ಕೆ ಮಾತು ಬರೋದಾದರೆ ಸರ್, ಮೈಸೂರಿನ ಯಾವ ರಂಗ ಮಂದಿರಗಳಲ್ಲಿ ನೀವು ನಾಟಕಗಳನ್ನ ಪ್ರದರ್ಶನ ಮಾಡಿದ್ದೀರಾ ಸರ್? ಅಲ್ಲ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರಿನ ಹೆಚ್ಚು ನಾಟಕಗಳು ಇಲ್ಲಿ ಬಂದಿಲ್ಲ ನಾನು ಮಾಡಿದ್ದಂಥದ್ದು. ನಾನು ಇಲ್ಲಿ ಬೆಂಗಳೂರಲ್ಲಿರೋ ಇಲ್ಲಿರೋವರೆಗೆ ಕಲಾಮಂದಿರದಲ್ಲಿ ಆಗಿತ್ತು ನನ್ನ ನಾಟಕ. 2 ನಾಟಕನೂ ಕಲಾಮಂದಿರದ್ದು. ಒಂದು ಮುದುಕ ಹೇಳಿದ ಕಥೆನೂ ಇಲ್ಲೇ ಮಾಡಿದ್ದೆ, ದೇವರ ರಾಜ್ಯದಲ್ಲೂ ಇಲ್ಲಿ ಕಲಾಮಂದಿರದಲ್ಲಿ ಮಾಡಿದ್ದೆ. ಅದು ಬಿಟ್ಟರೆ ಇನ್ಯಾವ ನಾಟಕ ಇಲ್ಲಿ ಗೊತ್ತಿಲ್ಲ ನನಗೆ. ಇದು ಕಿರು ರಂಗಮಂದಿರ ಬಳಸೋದನ್ನ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ
ನಂದು ಇನ್ಯಾವುದೋ ನಾಟಕ ಮೈಸೂರಿಗೆ ಬಂದೇ ಇಲ್ಲ ಹಾಗೆ ನೋಡಿದ್ರೆ, ಮೊನ್ನೆ ಬಂದಿದ್ದು ಬಿಟ್ಟರೆ. ಬೀದಿ ನಾಟಕ ಬಂದಿದೆ. ಬೀದಿ ನಾಟಕಗಳನ್ನ ನಾನು ತುಂಬ ವಿಶೇಷವಾಗಿ ಬೀದಿ ನಾಟಕಗಳು ಆಗಿದೆ ನನ್ನ ಕಡೆಯಿಂದ. ಸಂದರ್ಭನ ನೋಡಿಕೊಂಡು ನಾವು ನಮ್ಮ ಒಂದು ನ್ಯಾಯಕ್ಕಾಗಿ ಕಾದಿರೋ ಬಾವರಿ ಅದನ್ನು ಇಲ್ಲೇ ಮಾಡಿದ್ದೆ ನಾನು. ರಂಗಾಯಣದಲ್ಲಿ ಅಕ್ಕ ಫೆಸ್ಟಿವಲ್ಗೆ ಬಂದು ಮಾಡಿದೆ. ಇನ್ನೊಂದು ಬಹುರೂಪಿಗೆ ಧನ್ವಂತರಿ ಚಿಕಿತ್ಸೆ ಬೀದಿ ನಾಟಕ ಮಾಡ್ಕೊಂಬಂದಿದ್ದೆ. ಸೊ ಈ ಥರ ನಾಟಕಗಳನ್ನ ನಾನು ಮಾಡಿದ್ದೀನಿ. ಆದರೆ ರಂಗದ ಮೇಲೆ ನನ್ನ ನಾಟಕ ಬಹುಶಃ ಇನ್ನೊಂದು ಆಯಿತು ಅನ್ಸುತ್ತೆ. ಇಲ್ಲಿ ನಟನಾದಲ್ಲಿ ಒಂದು ಫೆಸ್ಟಿವಲ್ ಆಯಿತು, ಗುಬ್ಬಿ ವೀರಣ್ಣ ಶತಮಾನೋತ್ಸವದ ಸಂದರ್ಭದಲ್ಲಿ. ಆವಾಗ ನಾನು ಮಹಾತ್ಮ ಕಬೀರ ನಾಟಕ ಮಾಡಿದ್ದೆ ಸಮುದಾಯಕ್ಕೆ. ಆ ನಾಟಕ ಇಲ್ಲಾಗಿದೆ. ಅದು ಬಿಟ್ಟರೆ ಇನ್ನೇನು ಹೆಚ್ಚು ಯಾವುದೂ ಇಲ್ಲ. ನಾವು ನೋಡಿದಂಗೆ ಸರ್, ರಂಗ ಮಂದಿರಗಳಲ್ಲಿ ಇರುವಂತಹ ಸಮಸ್ಯೆಗಳು, ಕೊರತೆಗಳು ಹೇಳೋದಾದ್ರೆ ಸರ್? ರಂಗಮಂದಿರಗಳ ಕೊರತೆ ಸಮಸ್ಯೆ ಅಂದರೆ ಅದು ತುಂಬ ದೊಡ್ಡ ಎಲ್ಲ ಕಡೆನೂ ಇದೆ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲೂ ಆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಾವು. ಒಂದು ಕಾಲಕ್ಕೆ ರವೀಂದ್ರ ಕಲಾಕ್ಷೇತ್ರ ತುಂಬ ಅದ್ಭುತವಾದ ರಂಗಮಂದಿರ ಅಂತ ಇದ್ದಂಥದ್ದು. ಆದರೆ ಅದು ಕಾಲಕ್ರಮೇಣ ಅದೇನಾಗ್ತಾ ಹೋಗುತ್ತೆ, ಏನೋ ಬದಲಾಗ್ತಾ ಹೋಗ್ತಿರ್ತಾರೆ. ಯಾರೋ ಬರ್ತಾರೆ, ಅವ್ರಿಗೆ ಏನೋ ಅನಿಸುತ್ತೆ, ಇದೇನೋ ಲೈಟ್ ಸರಿ ಇಲ್ಲ, ಇನ್ನೇನೋ ಆಗಬೇಕು ಅಂತಾರೆ. ಈ ಸೌಂಡ್ ತುಂಬ ಹಳೇದಾಯಿತು, ಹೊಸದು ಬೇಕು ಅಂತಾರೆ. ಈ ಸೀಟ್ ಚೆನ್ನಾಗಿಲ್ಲ, ಈ ಸೀಟ್ ಕಿತ್ತಾಕ್ಬಿಟ್ಟು ಪುಷ್ ಬ್ಯಾಕ್ ಹಾಕಬೇಕು ಅಂತಾರೆ. ಆಮೇಲೆ AC ಹಾಕಬೇಕು ಅನ್ನೋ ಕಾರಣಕ್ಕೆ ಇಡೀ ಸಿಸ್ಟಮನ್ನೇ ಹಾಳು ಮಾಡಿಬಿಡ್ತಾರೆ. ಇವೆಲ್ಲ ತುಂಬ ಸಮಸ್ಯೆಗಳು. ತಾಂತ್ರಿಕವಾಗಿ ತುಂಬ ಸಮಸ್ಯೆಗಳಿದ್ದಾವೆ ರಂಗಮಂದಿರದಲ್ಲಿ. ಕಲಾಕ್ಷೇತ್ರನೂ ಸೇರಿದ ಹಾಗೇ ನಯನಾದಲ್ಲೂ ಅದೇ ಸಮಸ್ಯೆ ಇದೆ, ಕಲಾಗ್ರಾಮದಲ್ಲೂ ಅದೇ ಥರದ ಸಮಸ್ಯೆ ಇದೆ. ಅಂದರೆ ಒಂದು ಇವ್ರಿಗೆ ಪ್ರೇಕ್ಷಕ ಸ್ನೇಹಿನೂ ಆಗಿರಬೇಕು, ಕಲಾವಿದರ ಸ್ನೇಹಿ ಆಗಿರಬೇಕು ಅಂತಲೇ ಯೋಚನೆ ಮಾಡುವಾಗ ಕಲಾಕ್ಷೇತ್ರ ತುಂಬ ಅದ್ಭುತವಾದ ರಂಗಮಂದಿರ ಆ ನಿಟ್ಟಿನಲ್ಲಿ. ಆದರೆ ತಾಂತ್ರಿಕವಾಗಿ ಇವತ್ತಿಗೂ ಸಮಸ್ಯೆ ಯಾವ ಥರದಲ್ಲಿ ಅಂದರೆ, ಹೇಳಿದ್ದು ಧ್ವನಿ ಕೇಳಿಸಲ್ಲ, ಅಥವಾ ವೇದಿಕೆಯಿಂದ ನಾಟಕ ಮಾಡ್ತಾಯಿದ್ರೆ ನಮಗೆ ಎಕೋ ಕೇಳಿಸುತ್ತೆ. ಕಲಾವಿದರ ಮಾತು ಎದುರುಗಡೆ ಹೋಗಿ ವಾಪಸ್ ಕಲಾವಿದರಿಗೆ ಬಂದು ಕೇಳಿಸುತ್ತೆ. ಕಲಾಮಂದಿರ ಗೊತ್ತಿರುವಂಥದ್ದೇ. ಅದು ಕಟ್ಟುವ ದಿನದಿಂದಲೂ ಆ ಸಮಸ್ಯೆ ಎಲ್ಲರೂ ಅನುಭವಿಸ್ತಾ ಬಂದಿದ್ದಾರೆ. ಅಗಾಧವಾಗಿ ಕಟ್ಟಿದ್ದಾರೆ. ಇದು ನಾಟಕಕ್ಕಲ್ಲ ಇದು ಅಂತಾರೆ. ಆದರೆ ನಾಟಕ ಮಾಡಬೇಕು ಅಂದ್ರಲ್ಲಿ ನಾವು ತುಂಬ ಹೆಣ್ಗಾಡಬೇಕು ಆ ನಾಟಕ ಮಾಡೋದಕ್ಕೆ. ಆ ಥರದಲ್ಲಿ ಕಿರುರಂಗಮಂದಿರ ಓಕೆ, ಪರವಾಗಿಲ್ಲ, ಸ್ವಲ್ಪ ಹ್ಯಾಂಡಿ ಆಗಿದೆ ಅಂತ ಅನ್ನಿಸ್ತು. ಯಾಕೆಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ನಾಟಕದ ಜೊತೆ ಕೂಡ ಬಂದಿದ್ದೀನಿ. ಆಗತ್ತೆ ಅದೇನು ಸ್ವಲ್ಪ ಅದು ಓಕೆ, ನಡೀತಾ ಇದೆ ಅದು. ಇನ್ನೊಂದು ನಟನ ಬಿಡಿ, ಅವರು ಪ್ರೈವೇಟ್ ಅವ್ರು ಎಷ್ಟು ಬೇಕೋ ಅಷ್ಟು ವೆಲ್ ಎಕ್ವಿಪ್ಡ್ ಆಗೇ ಇರ್ತಾರೆ ಅವರು ಆ ಥರದಲ್ಲಿ. ಬೆಂಗಳೂರಿನಲ್ಲಿ ADA ರಂಗಮಂದಿರ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ತುಂಬ ಒಳ್ಳೆ ಮೇಂಟೆನೆನ್ಸು ಅದೆಲ್ಲ. ಬಟ್ ಬಾಡಿಗೆಗಳೆಲ್ಲ ತುಂಬ ಕಾಸ್ಟ್ಲಿ, ಎಲ್ಲರನ್ನೂ ನಾವು ಮುಟ್ಟಕ್ಕಾಗಲ್ಲ. ಇನ್ನು ರಂಗಶಂಕರ ಅದರದ್ದೇ ಆದ ರೀತಿಯಲ್ಲಿ ಈಗ ಬೆಂಗಳೂರಿನಲ್ಲಿ ಒಂದು ಇದಾಗಿ ಬೆಳೆದಿದೆ. ಹಾಗೆ ಸೃಜನ ಧಾರವಾಡದಲ್ಲಿ ಒಂದು ಒಳ್ಳೆಯ ರಂಗಮಂದಿರ ಮಾಡಿದರು, ಅದು ಮೇಂಟೆನೆನ್ಸ್ ಇಲ್ಲದಲ್ಲೇ ಇವತ್ತು ಆ ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಹೊರಟೋಗಿದೆ ಎಲ್ಲ, ಅದು ಮೇಂಟೆನೆನ್ಸ್ ಇರೋಲ್ಲ, ಟೆಕ್ನಿಷಿಯನ್ಸ್ ಕರೆಕ್ಟಾಗಿರಲ್ಲ, ಏನೇನೋ ಅವ್ರಗಳದೇ ಟೆಕ್ನಿಕಲ್ ಸಮಸ್ಯೆಗಳು ಇರ್ತವೆ ಒಂದಿದು ಆ ಥರದಲ್ಲಿ. ಸರ್, ಇದಿಷ್ಟು ರಂಗಮಂದಿರಗಳ ಸಮಸ್ಯೆ ಆಯಿತು ಸರ್. ಈಗ ರಂಗಭೂಮಿಯಲ್ಲಿರುವ ಸಮಸ್ಯೆಗಳು ಹೇಳೋದಾದ್ರೆ ಸರ್? ರಂಗಭೂಮಿಲಿ ಸಮಸ್ಯೆ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಅದು ನಾವು ಸಮಸ್ಯೆ ಇದೆ ಅಂತ ಹೋದರೆ ಅಗಾಧವಾದ ಸಮಸ್ಯೆಗಳು ನಮ್ಮ ಕಣ್ಣೆದುರು ಕಾಣಿಸ್ತಾ ಹೋಗ್ತವೆ. ತುಂಬ ಮುಖ್ಯವಾಗಿ ನಾವು ಎದುರಿಸ್ತಾ ಇರೋ ಸಮಸ್ಯೆಗಳೇನು ಅಂದರೆ, ಈಗ ನಟರ ಸಮಸ್ಯೆ ಅಂದರೆ ಪ್ರಾಮಾಣಿಕವಾಗಿ ಬಂದು ನಾಟಕ ಮಾಡೋ ಒಂದು ಪೀಳಿಗೆ ಇದೆ, ಇಲ್ಲ ಅಂತಲ್ಲ. ಒಂದು ಗುಂಪಿದೆ, ಬರ್ತಾರೆ, ನಾಟಕನೇ ಮಾಡ್ಕೊಂಡಿರ್ತೀವಿ ಅಂತ ಹೇಳೋದಿದೆ. ಆಮೇಲೆ ತರಬೇತಿ ಪಡ್ಕೊಂಡು ಬಂದವರು ಭಾಳಷ್ಟು ಜನ ಬರ್ತಾಯಿದ್ದಾರೆ ರಂಗಭೂಮಿಗೆ. ಬಂದಮೇಲೆ ನಾಟಕ ಮಾಡಬೇಕು ಅಂತ ಬರ್ತಾರೆ, ಆದರೆ ಅವರ ನಿರೀಕ್ಷೆ ಬೇರೆ ಥರನೂ ಇರುತ್ತೆ. ಆರ್ಥಿಕವಾಗಿ ಸ್ವಲ್ಪ ನಮಗೇನಾದರೂ ಇಲ್ಲಿ ಅವಕಾಶ ಆದರೆ ನಾನು ಇಲ್ಲಿ ಮುಂದುವರಿಬೋದು ಅನ್ನೋದಿರುತ್ತೆ. ಅದು ಒಂದು ಅಂದರೆ ಅವರೆಲ್ರಿಗೂ ಫುಲ್ಫಿಲ್ ಮಾಡೋಷ್ಟು ದುಡ್ಡು ರಂಗಭೂಮಿಲಿ ಇಲ್ಲ ಅನ್ನೋದಂತೂ ಸತ್ಯ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ, ಈ ರಿಪೀಟ್ ಶೋಗಳಲ್ಲಿ ಇವತ್ತಿನ ಟ್ರೆಂಡ್ ಏನಂದರೆ, ಒಂದು ಹೊಸ ನಾಟಕ ಆಯಿತು ಅಂದರೆ ಇವತ್ತು ಬಂದು ನಾಟಕ ಮಾಡ್ತಾರೆ, ಒಂದು 3-4 ಶೋ ಆಗ್ಬೋದು. ಬಹುಶಃ 2-3ನೇ ಶೋಗೇ ರೀಕ್ಯಾಸ್ಟಿಂಗ್ ಮಾಡ್ಕೊಳ್ಳೋಂಥದ್ದು, ಹೊಸ ನಟರನ್ನು ತರುವಂಥದ್ದು. ಬಂದವ್ರು ಏನು ಮಾಡ್ತಾರೆ, ಅವ್ರಿಗೆ ಇನ್ನೇನೋ ಒಂದು ಅವಕಾಶ ಈ ಕಡೆಯಿಂದ ಸಿಕ್ಕತ್ತೆ ಅಂದ್ಕೊಂಡು ಅವ್ರು ಇನ್ನೆಲ್ಲಿಗೋ ಹೊರಟೋಗಿರ್ತಾರೆ. ಅದನ್ನು ಸರಿ ಅನ್ಬೇಕೋ ತಪ್ಪು ಅನ್ಬೇಕೋ ಗೊತ್ತಾಗಲ್ಲ. ಬಟ್ ಅವ್ರು ಹೋದ್ಮೇಲೆ ಈ ಥರದ್ದೇನೋ ಒಂದು ಕಮಿಟ್ಮೆಂಟು, ನಾನು ವಾಪಸ್ ಬಂದು ಥಿಯೇಟ್ರಲ್ಲೇ ಇರಬೇಕು, ನನ್ನಿಂದಾಗಿ ಒಂದು ಈ ಕೆಲಸ ಆಗ್ತಾಯಿತ್ತು, ನಾನು ಹೋದರೆ ಒಂದಷ್ಟು ಅವರಿಗೆ ಸಹಾಯ ಆಗುತ್ತೆ ಅಂತಲಾದ್ರೂ ಯೋಚನೆ ಮಾಡೋದು ಬೇಕಾಗತ್ತೆ. ಬಟ್ ಇವತ್ತು ಆ ಥರ ನಿರೀಕ್ಷೆ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಅಲ್ಲೇನಾಗುತ್ತೆ, ಅವ್ರು ಕೇಳ್ತಾರೆ, ಅಲ್ಲ ನೀವು ಲೈಟ್ ಮಾಡೋರಿಗೆ ದುಡ್ಡು ಕೊಡ್ತೀರಿ, ಕಾಸ್ಟ್ಯೂಮ್ನವ್ರಿಗೆ ದುಡ್ಡು ಕೊಡ್ತೀರಿ,
ಅಥವಾ ಮೇಕಪ್ಗೆ ದುಡ್ಡು ಕೊಡ್ತೀರಿ. ನಾವು 15 ದಿನ 30-35 ದಿನ ರಿಹರ್ಸಲ್ಗೆ ಬರ್ತೀವಿ, ನಮಗೊಂದು ಕನ್ವಿನ್ಸ್ ಕೂಡ ಇರೋದಿಲ್ಲ. ಈ ಥರದ ಒಂದು ಇದನ್ನು ಇಟ್ಕೊಂಡವರು ನಮಗೆ ಸ್ವಲ್ಪ ಆ ಥರದ ಪ್ರಶ್ನೆಗಳನ್ನು ನಮಗೆ ಮುಂದೆ ಇಡ್ತಾರೆ. ಅದೇ ಈಗ ನಾವು ಹವ್ಯಾಸಿಗಳು ಅಂತ ಹೇಳೋ ಸಂದರ್ಭದಲ್ಲಿ ಇವೆಲ್ಲವನ್ನೂ ನಮ್ಮಲ್ಲಿ ಇಲ್ಲ, ನಾವು ಕೊಡೋಕ್ಕಾಗಲ್ಲ, ನಮ್ದು ಇರೋದು ಇಷ್ಟೇ, ಹೀಗೆ ನಾವು ನಾಟಕ ಮಾಡ್ಕೊಂಬಂದಿದ್ದೀವಿ ಅಂತ. ನಮ್ಮಲ್ಲ ಆ ಥರದೊಂದು ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ನಾವೊಮ್ಮೆ ದುಡ್ಡು ಮಾಡೋ ದಾರಿ ಅಂದರೆ ಜನನ್ನ ಕರ್ಕೊಂಬಂದು ದುಡ್ಡು ಮಾಡೋ ದಾರಿ ಹುಡುಕಬೇಕು. ಆಮೇಲೆ ಎಲ್ಲ ನಾಟಕಕ್ಕೂ ಒಂದೇ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆಮೇಲೆ ನಿರ್ದೇಶಕರಿಗೆ ಕೊಡ್ತಿರ್ಲಿಲ್ಲ. ನಾ ತಿಳಿದ ಮಟ್ಟಿಗೆ ಬೆಂಗಳೂರು ನಾಟಕಗಳಾಗಿರ್ಬೋದು, ಮೈಸೂರಲ್ಲಿ ಆಗಿರುವಂಥ ನಾಟಕಗಳಾಗಿರ್ಬೋದು, ಯಾರಿಗೆ ನಾವು ಡೈರೆಕ್ಟರ್ಗಳಿಗೆಲ್ಲ ದುಡ್ಡು ಕೊಡ್ತಾನೆ ಇದ್ದಿದ್ದಿಲ್ಲ. ಅವರೊಂಥರ ಹವ್ಯಾಸ ಹಾಬಿಯಾಗೆ ಮಾಡ್ತಾ ಇದ್ದಿದ್ದು. ಯಾವಾಗ ಸ್ವಲ್ಪ ವೃತ್ತಿಪರತೆ ಅಥವಾ ವೃತ್ತಿಪರರು ನಾವು ರಂಗಭೂಮಿಯನ್ನೇ ಓದ್ಕೊಂಬಂದಿದ್ದೀವಿ, ನಾವು ಇದರಲ್ಲೇ ಕಟ್ಕೋತೀವಿ ಅನ್ನೋರು ನ್ಯಾಚುರಲಿ ಅವ್ರಿಗೆ ಬೇಕಾಗತ್ತೆ. ಒಂದು ನಾಟಕ ಮಾಡಿಸಿದ್ರೆ ಇಷ್ಟು ಅಂತ ಅವ್ರು ಡಿಮ್ಯಾಂಡು ಮಾಡ್ಬೋದು. ಅವ್ರ ಹೆಸರು ನಾಮಬಲ ಹೆಂಗೆ ಓಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಜನ ಹೆಂಗೆ ಬರ್ತಾರೆ, ಇವತ್ತು ಬಾರಿಘಾಟ್ ನಾಟಕನಾ ಅಂತ ಏನು ಕ್ಯೂ ನಿಂತ್ಕೊಂಡು ಜನ ಬರ್ತಾರೆ ಅಂದರೆ ಆವಾಗ ನಾನು ಡಿಮ್ಯಾಂಡ್ ಮಾಡ್ಬೋದು. ಇಲ್ಲ ನೀವೇನು ಕೊಟ್ಟಷ್ಟು ಕೊಡಿ ಪರವಾಗಿಲ್ಲ ಅಂತಲೂ ಹೇಳ್ಬೋದು. ಅಯ್ಯೋ ಏನೂ ಕೊಡಬೇಡಿ ಬಿಡಿ, ನಾನು ಏನು ತಗೊಳ್ಳಲ್ಲ, ಯಾವತ್ತೂ ತೊಗೊಂಡಿಲ್ಲ ಅಂತಲೂ ನಾನು ಹೇಳ್ಬೋದು. ಆ ಥರದ ಒಂದು ಇದಿರುತ್ತೆ. ಹಾಗೆ ಸರ್, ಆಮೇಲೆ ಇನ್ನೊಂದು ಮೈಸೂರು ರಂಗಭೂಮಿಯ ಬೆಳವಣಿಗೆ ಮತ್ತು ವ್ಯತ್ಯಾಸಗಳು, ಈ ಬೆಳವಣಿಗೆ ವ್ಯತ್ಯಾಸಗಳು ಇವತ್ತಿನ ರಂಗಭೂಮಿಗೆ ಪೂರಕ ಆಗಿದೆಯೋ ಅಥವಾ ಮಾರಕ ಆಗಿದೆಯಾ ಅಂತ ಹೇಳ್ತಾರೆ. ಅಲ್ಲ, ಇವತ್ತಿನ ರಂಗಭೂಮಿಗೆ ಪೂರಕನೇ ಆಗಿದೆ, ಮಾರಕ ಯಾಕಾಗುತ್ತೆ? ಇಲ್ಲಿ ಹೆಚ್ಚು ಕಮ್ಮಿ ದಿನನಿತ್ಯ ವಾರಾಂತ್ಯದ ಲೆಕ್ಕ ಇಟ್ಟರೆ ಶುಕ್ರವಾರ, ಶನಿವಾರ, ಭಾನುವಾರ ನಾಟಕನೇ ಆಗ್ತಿರುತ್ತೆ. ಕಿರುಮ ರಂಗಮಂದಿರ ನಿಮಗೆ ಸಿಕ್ಕೋದೇ ಇಲ್ಲ ಅಲ್ವಾ? ರಂಗಾಯಣದಂಥ ಒಂದು ಸಂಸ್ಥೆ ಕೂಡ ಕೆಲಸ ಮಾಡ್ತಾ ಇಲ್ಲಿ. ಆ ಇನ್ಫ್ಲೂಯೆನ್ಸ್ಗಳೆಲ್ಲ ಇದ್ದಾವೆ. ನಟನ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹತ್ತಿರದಲ್ಲಿ ಈಗ ನಿರ್ದಿಗಂತ ಬಂದಿದೆ. ಅಂದರೆ ಮಾರಕ ಅಂತ ಅಲ್ಲ, ಆದರೆ ಒಂದು ಕಲೆಕ್ಟಿವ್ ಆಗಿ ಏನೋ ಆಗಬೇಕು ಅಂತ ಅನಿಸುತ್ತೆ. ಒಂದು ಕೋಆರ್ಡಿನೇಷನ್ ಬೇಕೇನೋ ಇದೆಲ್ಲದ್ರ ಜೊತೆನೂ ಅಂತ ಹೇಳಿ ಅಂತ. ಯಾಕಂದರೆ ರಂಗಾಯಣ ಬಂದಾಗಲೂ ಒಂದು ಇದಿತ್ತು, ಎಲ್ಲ ಹವ್ಯಾಸಿ ರಂಗಭೂಮಿ ಪೂರ್ತಿ ಮಲಗೋಗುತ್ತೆ, ಅಲ್ಲಿ ರಂಗಾಯಣ ಬಂತು ಅಂತ. ಹಾಗೇನಾಗಲಿಲ್ಲ. 30 ವರ್ಷದಲ್ಲಿ ರಂಗಾಯಣಕ್ಕೂ ಅಥವಾ ಮೀರಿದಂಥನೂ ಕೆಲಸಗಳು ಹವ್ಯಾಸಿ ರಂಗಭೂಮಿಲೂ ಆಗಿದ್ದಾವೆ, ಈಗಲೂ ಆಗ್ತಾಯಿದ್ದಾವೆ, ನಿರಂತರವಾಗಿ ನಡೀತಾ ಇದೆ. ಆ ಥರದಲ್ಲೇನು ಸಮಸ್ಯೆ ಇಲ್ಲ ಅದು. ಹಾಗೆ ಹಾಂ ಸರ್, ರಂಗಭೂಮಿಯಲ್ಲಿ ನೀವು ಇಷ್ಟು ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್. ನಿಮಗೆ ಬಂದಿರೋಂಥ ಪ್ರಶಸ್ತಿಗಳು, ಸನ್ಮಾನಗಳ ಬಗ್ಗೆ? ಸೇವೆ ಅಂತಲ್ಲ ರೀ, ನಂಗೆ ಗೊತ್ತಿತ್ತು, ಅದೊಂದೇ ಕೆಲಸ ಮಾಡ್ಕೊಂಬಂದೆ ಅಷ್ಟೇ, ಈಗಲೂ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರಶಸ್ತಿ ಅಂದರೆ ಇನ್ನೇನಿಲ್ಲ, ನನಗೆ ಯಾವುದೋ ನಾಟಕ ಅಕಾಡೆಮಿದೊಂದು ಪ್ರಶಸ್ತಿ ಬಂತು, ವಾರ್ಷಿಕ ಪ್ರಶಸ್ತಿ ಅಂತ ಕೊಡ್ತಾರಲ್ಲ, ತುಂಬ ಹಿಂದೆ ಅಂತಲ್ಲ, ಯಾವಾಗಲೂ ಬಂದುಬಿಡ್ತು. ಆಗಿನೂ ಅಮೌಂಟ್ ಎಲ್ಲ ಕಮ್ಮಿ ಇತ್ತು ಬಂದಾಗ, ಈಗ ಸ್ವಲ್ಪ ಜಾಸ್ತಿ ಇದೆ ಅಮೌಂಟ್. ಈಗ ಬಂದಿರೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆಮೇಲೆ ನಾನು ಈ ನಾಟಕ ಬರೆಯುವ ಒಂದು ಪ್ರಯತ್ನದಲ್ಲಿ ಒಂದಷ್ಟು ನಾಟಕಗಳು ಬರೆದಿದ್ದೀನಿ. ಅದರಲ್ಲಿ ಪ್ರಿಂಟ್ ಮಾಡಿದ್ದು ಕೆಲವು ತುಂಬ ಎಲ್ಲ ಏನು ಮಾಡಲಿಲ್ಲ. ಒಂದು ನಮ್ಮ ಶಾಲೆ ಮಕ್ಕಳಿಗೆ ಬರೀತಿದ್ದಂಥ ನಾಟಕಗಳದು ಒಂದು ಕಲೆಕ್ಷನ್ನು, ಸ್ಟ್ರೀಟ್ ಪ್ಲೇಗೆ ಬರೆದಿದ್ದಂಥ ಒಂದು 8 ನಾಟಕ, ಸಮುದಾಯಕ್ಕೆ ಬರೆದಂಥ ಒಂದು 3 ಬೀದಿ ನಾಟಕ, ಇವೆಲ್ಲ ಪ್ರಿಂಟ್ ಮಾಡಿದೆ. ಅದೇ ಥರ ಸಾವಿನ ಚಿರಂಜೀವಿ ಮತ್ತು ಸಹಗಮನ ಅಂತ 2 ನಾಟಕನ ಕಲೆಕ್ಷನ್ ತಂದೆ. ಅದರಲ್ಲಿ ಕಳೆದ ವರ್ಷ ನನಗೆ ನನ್ನ ತುಂಬ ನಿರೀಕ್ಷಿತ ಅಂದರೆ ಅದು ಎಂಥದ್ದು ಪೂತಿನ ಕಾವ್ಯ ನಾಟಕ ಪ್ರಶಸ್ತಿ ಅಂತ ಪೂತಿನ ಟ್ರಸ್ಟ್ನವ್ರು ಕೊಡ್ತಾರೆ. ಅದೊಂದು ಪ್ರಶಸ್ತಿ ಎಕ್ಸ್ಟ್ರಾ ಬಂತು ನನಗೆ ಅಷ್ಟೇ. ನಾಟಕಕ್ಕೆ ಸಹಗಮನಕ್ಕೆ ಕೊಟ್ಟರು ಅವರು. ಅದು ಬಿಟ್ಟರೆ ಇನ್ನೇನು ಪ್ರಶಸ್ತಿ ಅವೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯನೂ ಇಲ್ಲ. ಈ ಮೂಲಕ ನಾನು ಬೆಳೀಲಿಕ್ಕೆ ಕಾರಣ ಆದಂಥ ಒಂದು ತುಂಬ ಮುಖ್ಯವಾದ ನೆಲೆ ಅಂದರೆ ಮೈಸೂರು ಮೂಲಕ ಅದು ಯುವರಾಜ ಆಗಿರ್ಬೋದು, ಮಹಾರಾಜಾಸ್ ಕಾಲೇಜು, ಫೈನ್ ಆರ್ಟ್ಸ್ ಕಾಲೇಜು, ಇಲ್ಲಿಯ ಎಲ್ಲ ರಂಗತಂಡಗಳು, ಇಲ್ಲಿ ನನ್ನ ಜೊತೆ ಒಡನಾಡಿದವ್ರು ಇವತ್ತಿಗೂ ನನಗೂ ಅವ್ರಿಗೆ ತುಂಬ ಒಳ್ಳೆಯ ಸಂಬಂಧಗಳಿದ್ದಾವೆ. ಅಷ್ಟೇ ಪ್ರೀತಿ ಗೌರವ ನನಗೂ ಇದೆ. ಅವರು ನನ್ನನ್ನು ನಾನು ಬಂದರೆ ಶಶಿ ಬಂದಿದ್ದಾನೆ ಅಂತ ಹೇಳುವಷ್ಟು ನನ್ನ ಬಗ್ಗೆ ಅಭಿಮಾನ ತೋರಿಸುವಂಥ ಒಂದು ದೊಡ್ಡ ಬಳಗನೇ ಮೈಸೂರಲ್ಲಿದೆ. ಬೆಂಗಳೂರು ಬಿಟ್ಟು ಮೈಸೂರಿಗೆ ಬರಬೇಕು ಅಂತ ಪ್ರಯತ್ನ ಪಟ್ಟರು, ಬರೋಕ್ಕಾಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು. ಮುಂದಿನ ದಿನಗಳಲ್ಲಿ ನೋಡೋಣ ಬರ್ಬೋದಾ ಅಂತ. ಥ್ಯಾಂಕ್ ಯು. ಎಸ್.